ಬೆಂಗಳೂರಿಗೆ ಸೊಸೆ ನೀವು. ಹೌದು, ನೀವು ಬೆಂಗಳೂರಲ್ಲಿರೋರ್ಗೆ ಈ ತರದ ಅನುಭವ ಏನ್ ಅನ್ನಿಸ್ತಾ ಇದೆ? ತುಂಬಾ ಎಕ್ಸೈಟಿಂಗ್ ಅನಿಸ್ತಿದೆ. ಆಫ್ಟರ್ 14 ಇಯರ್ಸ್ ಇದು ಮಾಡ್ತಾ ಇರೋದು ಹಬ್ಬನ. 14 ವರ್ಷದ ನಂತರ. ಹೌದು, ತುಂಬಾ ಎಕ್ಸೈಟಿಂಗ್ ಇದೆ. ಅರ್ಲಿ ಮಾರ್ನಿಂಗ್ ಮತ್ತೆ ನೆನ್ನೆ ಎಲ್ಲ ನೀರ್ ತಗೋಬರೋದು, ಮಿಷಿನ್ ನೀರ್ ತಗೋಬರೋದು ಎಲ್ಲ ಇತ್ತು. ತುಂಬಾ ಇದಕ್ಕೆ ಚೆನ್ನಾಗಿತ್ತು. ಎಷ್ಟೊತ್ತಿಗೆ ಎದ್ದು ರೆಡಿ ಆಗಿದ್ದೀರಿ ರಾತ್ರಿ? ಆಕ್ಚುಲಿ ನನ್ ಮಲ್ಗೆ ಇಲ್ಲ, 1 hour ಅಷ್ಟೇ ಅಂದ್ರೆ ಅಷ್ಟೊಂದು ಖುಷಿಯಾಗಿ ಎಕ್ಸೈಟ್ ಆಗಿದ್ರಿ? ಅಷ್ಟೇ, ನಿದ್ದೆನೆ ಬಂದಿಲ್ಲ. ತುಂಬಾ ಚೆನ್ನಾಗ್ ಅನಿಸ್ತಿದೆ, ಖುಷಿ ಆಗ್ತಾ ಇದೆ. ಓ ತುಂಬಾ ಎಕ್ಸೈಟಿಂಗ್. ಈಗ ನೀವು ಒತ್ಕೊಂಡಿರೋದು, ಫುಲ್ ಬಂದಿದೀವಿ. ಈಗ ನೀವು ಬೆಂಗಳೂರು ಜಂಜಾಟದಲ್ಲಿ ಇರ್ತಿದ್ರಿ. ಬೆಂಗಳೂರಲ್ಲಿ ಹಲವಾರು ತರ ಸಾಂಸ್ಕೃತಿಕವಾಗಿದೆ. ಈ ಸಾಂಸ್ಕೃತಿಕತೆ ನಿಮ್ಗೆ ಎಷ್ಟು ಖುಷಿ ಬಟ್ ಆಗ್ತಿದೆ? ಇದೇನಂದ್ರೆ ನಮ್ ಬ್ಲಡ್ ರಿಲೇಷನ್ಸ್ ತುಂಬಾ ಕ್ಲೋಸ್ನೆಸ್ ಸಿಗುತ್ತೆ. ಎಲ್ಲರೂ ಹತ್ರದಲ್ಲಿ ಸಿಗ್ತಾರೆ. ಅಲ್ಲಿ ಯಾರು ಅಂದ್ರೆ ಜಸ್ಟ್ ಹಾಯ್ ಬೈ ಫ್ರೆಂಡ್ಸ್ ಅಷ್ಟೇನೆ. ಅವ್ರು ಯಾರು ತುಂಬಾ ಬೇಕು ಅಂದಾಗ ಬರಲ್ಲ. ಬಟ್ ವೆನ್ ನೀಡ್ ಅಂದಾಗ ಬರೋದೇ ನಮ್ ವಿಲೇಜ್ ಪೀಪಲ್ಸ್. ಸೊ ಅದಕ್ಕೆ ನಮ್ಮ ಬ್ಲಡ್ ರಿಲೇಷನ್ಸ್ ಇಲ್ಲೇ ಇರೋದ್ರಿಂದ ನಾನು ಇಲ್ಲಿ ಬಂದು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡೋದು ತುಂಬಾ ಖುಷಿ ಅನ್ಸುತ್ತೆ. ಈಗ ನೀವು ಇದು ಏನು ಮಡೆ ಹೊತ್ಕೊಂಡಿದ್ದೀರಾ, ಇದನ್ನೆಲ್ಲ ನೀವೇ ರೆಡಿ ಮಾಡಿದ್ರಾ? ಹೌದು, ಇದು ಆಮೇಲೆ ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಇದು ಮಡಕೆನಲ್ಲಿ ನಾವು ಸ್ಟವ್ ಮೇಲೆ ಇಟ್ಬಿಟ್ಟು ಕುಕ್ ಮಾಡಿದ್ದು ರೈಸ್ನ. ಈಗೆಲ್ಲ ಒಲೆಗಳು ಇಲ್ಲ ಇಲ್ಲ ಬಿಡಿ. ತುಂಬಾ ಜನ ಮಾಡಿದ್ದಾರೆ. ಕೆಲವೊಂದು ಮಸಿ ಆಗಿದೆಯಲ್ಲ, ಅದೆಲ್ಲ ಒಲೆ ಮೇಲೆ ಮಾಡಿರ್ತಾರೆ. ಬಟ್ ನಾವು ಸ್ಟವ್ ಮೇಲೆನೆ ಮಾಡಿದ್ವಿ. ನಮ್ಮ ಹತ್ರ ಒಲೆ ಇಲ್ಲ. ಇದನ್ನೆಲ್ಲ ನೀವೇ ರೆಡಿ ಮಾಡಿದ್ರ? ಹೌದು, ಅಮ್ಮ ಹೆಲ್ಪ್ ಮಾಡಿದ್ರು. ಅಂದ್ರೆ ಇವೆಲ್ಲ ಪ್ರಿಪರೇಷನ್ ಮಾಡಿ ತುಂಬಾ ಖುಷಿ ಕೊಟ್ಟಿದ್ದೀರಿ ನಿಮಗೆ? ತುಂಬಾ ಖುಷಿ ಇದೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಹನುಮಂತೇಗೌಡ ಅಂತ. ಸರ್, ಇದು ಯಾವ ಊರು? ಇದೇನಿದು ಬೆಳಿಗ್ಗೆ 4 ಗಂಟೆ ರಾತ್ರಿಗೆ ಮಡೆ ತರ ಒತ್ಕೊಂಡು ಎಲ್ಲ ಹೋಗ್ತಿದೆ ಅರ್ಬಿಗಳ ತರ? ಇದೇನು ಹಬ್ಬ ಇದು? ಇದು ನಮ್ಮ ಗ್ರಾಮ ದೇವತೆಯಾದ ದಂಡಿನ ಮಾರಮ್ಮನವರ ಉತ್ಸವ ನಡೀತಾ ಇದೆ ಇವತ್ತು. ಸರ್, ಈ ದಂಡಿನ ಮಾರಮ್ಮ ಅಂದ್ರೆ ಎಷ್ಟೋ ತುಂಬಾ ಕರ್ನಾಟಕದಾದ್ಯಂತ ಎಷ್ಟೋ ಹಳ್ಳಿಗಳಲ್ಲಿ ನೆಲೆಸಿರುವಂತ ಒಂದು ದೇವತೆ. ಆದ್ರೆ ಈ ಯಾಚನಹಳ್ಳಿಲೇ ದಂಡಿನ ಅಲ್ಲ, ಯಾಚನಹಳ್ಳಿಯ ದಂಡಿನ ಮಾರಮ್ಮ ಅಂತಂದ್ರೆ ದಂಡಿನ ಮಾರಮ್ಮ ಬೇರೆ ಕಡೆನೂ ಇರ್ಬೋದು. ನಮ್ಮದು ದೊಡ್ಡ ಗ್ರಾಮ. ನಮ್ಮ ಗ್ರಾಮದ ಪ್ರತಿ ಒಂದು ಮನೆಗೂ ಅವರು ಗ್ರಾಮ ದೇವತೆಯಾಗಿ ಅವಳನ್ನ ಪ್ರತಿಬಿಂಬಿಸ್ಕೊಂಡು ಅವಳನ್ನ ಉತ್ಸವವನ್ನು ಮಾಡಿಕೊಂಡು ಅವಳನ್ನ ಆರಾಧಿಸ್ತಾ ಇದ್ದಾರೆ. ಆ ಆರಾಧನೆಯಿಂದ ನಮ್ಮ ಎಲ್ಲ ಗ್ರಾಮದ ನ್ಯೂನತೆಗಳು, ತೊಂದರೆ ತೊಡಕುಗಳು ನಿವಾರಣೆ ಆಗ್ತಾ ಇದೆ ಅನ್ನೋದು ನಮ್ಮ ಪೂರ್ವಿಕರ ಕಾಲದಿಂದನೂ ಒಂದು ನಂಬಿಕೆ ಇದೆ. ಹಾಗಾಗಿ ನಾವು ಇವತ್ತಿನ ಕಾಲದಲ್ಲೂ ಆಚರಣೆಯನ್ನ ಮುಂದುವರ್ಸ್ಕೊಂಡ್ ಬರ್ತಾ ಇದ್ವಿ. ಈ ಮಡೆ ಅಂತಂದ್ರೆ ಏನ್ ಸರ್? ಇದು ಏನು, ಅದೇನ್ ಮಾಡಿರ್ತಾರೆ ಅದ್ರ ಬಗ್ಗೆ ತಿಳಿಸಿ. ಮಡೆ ಅಂತ ಅಂದ್ರೆ ಈಗ ಒಂದೊಂದು ದೇವರಿಗೆ ಒಂದೊಂದು ಭಾಗಗಳಲ್ಲಿ ಒಂದೊಂದು ರೀತಿಯ ಆರಾಧನೆಯನ್ನ, ಪೂಜೆ ಪುನಸ್ಕಾರ, ಆರಾಧನೆಯನ್ನ ಮಾಡ್ತಾ ಇರ್ತೀವಿ. ಹಾಗಾಗಿ ಅದೇ ರೀತಿ ಅದ್ರಲ್ಲೂ ಈ ದಂಡಿನ ಮಾರಮ್ಮನ ಮಡೆ ಅಂತಂದ್ರೆ ನಾವು ಹಿಂದಿನ ದಿವಸ ಅಂದ್ರೆ 2 ದಿವಸ ಹಬ್ಬ ಇದು. 2 ದಿನದ ಹಬ್ಬ. ನಾವು ಮೊದಲನೇ ದಿನದಲ್ಲಿ ಏನಾಗುತ್ತೆ, ನಾವು ಮೊದಲನೇ ದಿನದಲ್ಲಿ ಮೊದಲಿಗೆ ನಾವು ನಮ್ಮ ಎಲ್ಲ ದೇವಸ್ಥಾನ, ನಮ್ಮ ಗ್ರಾಮದ ಎಲ್ಲ ದೇವಸ್ಥಾನಗಳನ್ನ ಶುದ್ಧೀಕರಣವನ್ನ ಮಾಡಿ, ಜಲಶುದ್ಧಿಯಿಂದ ಮಾಡಿ ಅಲ್ಲಿ ಬರುವಂತ, ಅಲ್ಲಿ ಅವತ್ತು ಏನಾಗುತ್ತೆ, ಎಲ್ಲ ನಮ್ಮ ಪುರೋಹಿತರ ಮಾರ್ಗದರ್ಶನದಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಹೋಮ ಹವನಗಳನ್ನ ಮಾಡಿ ಒಂದು ಹೊಸ ಏನು ಯುಗಾದಿ ಮುಂದಿನ ದಿನಗಳಲ್ಲಿ ನಾವು ಆಚರಣೆ ಮಾಡುವಂಥದ್ದು ಹೊಸ ವರ್ಷದ ಶುಭಾರಂಭ ಅನ್ನೋ ರೀತಿಯಲ್ಲಿ ನಾವು ಇದು ಒಂದು ರೀತಿ ಶುಭಾರಂಭ, ಹೊಸ ವರ್ಷ ಪ್ರಾರಂಭ ಆದಂಗೆನೆ ಇದು. ಹಾಗಾಗಿ ಯುಗಾದಿ ಹಬ್ಬದ ಹಿಂದಿನ ವಾರದಲ್ಲಿ ನಾವು ಈ ಆಚರಣೆಯನ್ನ ಮಾಡ್ತೀವಿ. ಅವಾಗ ನಾವು ಎಲ್ಲ ಹೋಮ ಹವನಗಳೆಲ್ಲ ಆದ್ಮೇಲೆ ಹೊಸ ನೀರು ತರುವುದು ಅಂತ ಹೇಳಿ ನಮ್ಮನ್ನ ಪೂರ್ವಿಕರಿಂದನೂ ಬಂದಂತ ನಮ್ಮಲ್ಲಿ ಕಟ್ಟೆ, ಅವತ್ತಿನ ಕಾಲದಲ್ಲಿ, ಇವತ್ತು ಬಿಡಿ, ಇವತ್ತು ಕಾರಣಾಂತರದಿಂದ ನಾವು ಕುಡಿಯೋ ನೀರನ್ನ ಬೇರೆ ಬೇರೆ ರೀತಿಯಲ್ಲಿ ಬಳಸ್ತಾ ಇರೋದ್ರಿಂದ ನಾವು ಇವತ್ತು ಆ ನೀರುಗಳನ್ನ ಇದು ಮಾಡ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ ನಮಗೆ ಗೊತ್ತಿದ್ದಂಗೆನೆ ಆ ಸಿದ್ದಿನ ಕಟ್ಟೆನಲ್ಲಿ ಇಡೀ ಗ್ರಾಮದ ಜನಗಳು ಕುಡಿಯೋಕ್ಕೆ ಆ ನೀರನ್ನ ಶೇಖರಣೆ ಮಾಡಿಕೊಂಡು, ಮಳೆ ನೀರನ್ನ ಶೇಖರಣೆ ಮಾಡಿ ಅಥವಾ ಕಾಲುವೆ ನೀರು ಬಂದಂತ ಕಾಲುವೆ ನೀರನ್ನ ಶೇಖರಣೆ ಮಾಡಿ ಆ ನೀರನ್ನೇ ಇಡೀ ಊರಿನ ಜನಗಳು ಕುಡಿಯೋದು ಆಗ್ಲಿ, ಅಡುಗೆಗೆ ಉಪಯೋಗಿಸೋಕ್ಕಾಗ್ಲಿ ಮಾಡ್ತಾ ಇದ್ದಂತ ದಿನಗಳು ಇತ್ತು ಅವತ್ತು. ಆದ್ರೆ ಇವತ್ತಿನ ಕಾಲಮಾನದಲ್ಲಿ, ಇವತ್ತಿನ ಪರಿಸ್ಥಿತಿನಲ್ಲಿ ಇದೆಲ್ಲ ಒಂದ್ ಸ್ವಲ್ಪ ಬದಲಾವಣೆಗಳಾಗಿದೆ. ಹಾಗಾಗಿ ಆ ನೀರನ್ನ ನಾವು ಅಲ್ಲಿ ಆ ಸಿದ್ದಿನ ಕಟ್ಟೆ ಅಂತ ಏನಿದೆ, ಆ ಸಿದ್ದಿನ ಕಟ್ಟೆ ಭಾಗದಿಂದ ನಾವು ಹೊಸ ನೀರು ತರುವುದು ಅಂತ ಹೇಳಿ ಗ್ರಾಮದ ಎಲ್ಲ ಮನೆಗಳ ಹೆಣ್ಣು ಮಕ್ಕಳುಗಳು ಅವರು ಒಂದು ರೀತಿಯಲ್ಲಿ ವೈಭವೀಕೃತವಾಗಿ ಶೃಂಗಾರಗೊಂಡು ಹೋಗಿ ಹೊಸ ನೀರನ್ನ ತಗೊಂಡು ಬಂದು ಮನೆಯಲ್ಲಿ ಬಂದು ಆ ನೀರನ್ನ ಬಳಸ್ಕೊಂಡು ಅಡುಗೆಯನ್ನ ಮಾಡಿ ಮನೆಯಲ್ಲಿ ಆ ಅಡುಗೆ ಮಾಡಿದಂಥ ಎಲ್ಲ ಪದಾರ್ಥಗಳನ್ನ ನಾವು ದೇವರ ಮುಂದೆ ಎಡೆ ಅಂತ ಪ್ರಸಾದ ಅಂತ ಇಟ್ಟು ಅಲ್ಲಿಗೆ ಅವತ್ತಿನ ದಿವಸ ಏನ್ ಮಾಡ್ತಾರೆ, ನಮ್ಮ ಭೈರವ, ಚುಂಚನಗಿರಿ ಭೈರವನ ಆರಾಧಿಕರಾದಂಥ
ನಮ್ಮ ಜೋಗಪ್ಪಂದಿರು ಮತ್ತೆ ದಾಸಪ್ಪಂದಿರು ಪ್ರತಿ ಮನೆಗೆ ಆ ಭೈರವನ ತ್ರಿಶೂಲವನ್ನ ತಗೊಂಡು ಬಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಆ ಪ್ರಸಾದವನ್ನ ಮನೆಯವರಿಗೆಲ್ರಿಗೂ ವಿನಿಯೋಗ ಮಾಡ್ತಾರೆ. ಆವಾಗ ನಾವು ಆ ಒಂದು ಪೂಜೆ ಅವತ್ತು ಮೊದಲನೇ ರಾತ್ರಿ ನಡೆಯುತ್ತೆ. ಓಕೆ ಸರ್, ಈಗ ನೀವು ಅಲ್ಲಿ ಮೀಸಲು ನೀರು ತಗೋಬತ್ತಾರೆ ಅಂತ ಕೇಳ್ಪಟ್ವಿ. ಅಂದ್ರೆ ನಿಮ್ಮೂರಲ್ಲಿ ನಾ ಕೇಳಿರುವಂಗೆ 5,000 ಜನಸಂಖ್ಯೆ ಇರೋದಂತೆ. ಆದ್ರೆ ನಿನ್ನೆ ಒಂದು 15,000ಕ್ಕೂ ಹೆಚ್ಚು ಜನಸಂಖ್ಯೆ, ಅದರಲ್ಲಿ ಬಹುಪಾಲು ಹೆಣ್ಣು ಮಕ್ಕಳೇ ಇದ್ರು. ಅಂದ್ರೆ ಹೊರಗಡೆ ಮದುವೆ ಆಗಿರೋರ ಅಥವಾ ಬೇರೆ ಊರಿಂದ ಬಂದಿರುವಂತ ಹೆಣ್ಮಕ್ಳು? ಇಲ್ಲ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ನಾವು ಪ್ರತಿ ವರ್ಷ ಆಚರಣೆನ ಮಾಡ್ಕೊಂಡ್ ಬಂತಾ ಇರ್ತೀವಿ. ವಿಶೇಷವಾಗಿ ಅಂತಂದ್ರೆ ಹಬ್ಬವನ್ನ ವೈಭವೀಕೃತವಾಗಿ ಒಂದು ರೀತಿಯಲ್ಲಿ ಮಾಡ್ತೀವಿ, ಇನ್ನೊಂದು ಸರಳವಾಗಿ ಪ್ರತಿ ವರ್ಷ ಮಾಡ್ಕೊಂಡ್ ಬಂತಾ ಇರ್ತೀವಿ. ವೈಭವೀಕೃತವಾಗಿ ಅಂತಂದ್ರೆ ನಾವು ಕಳೆದ ಒಂದು 5 ವರ್ಷಕ್ಕೊಂದ್ಸಲ 10 ವರ್ಷಕ್ಕೊಂದ್ಸಲ ಅಂತ ಹೇಳಿ. ಯಾಕೆ ಕಾರಣ ಏನಂತಂದ್ರೆ ಈ ಹಬ್ಬದ ಆಚರಣೆ ಸುಮಾರು ದಿನಗಳ ಸಿದ್ಧತೆಗಳಾಗುತ್ತೆ. ಸುಮಾರು ಮತ್ತೆ ತಗುಲುವಂತ ಖರ್ಚು ಜಾಸ್ತಿ ಆಗ್ತದೆ, ತುಂಬಾನೇ ಖರ್ಚು ವೆಚ್ಚಗಳು ತುಂಬಾ ಜಾಸ್ತಿ ಆಗುತ್ತೆ. ಆಮೇಲೆ ಜನಗಳ ಸಂಪರ್ಕಗಳು ಜಾಸ್ತಿ ಆಗೋದ್ರಿಂದ ನಾವು ಈ ಖರ್ಚು ವೆಚ್ಚಗಳೆಲ್ಲ ಸರಿದೂಗಿಸ್ಬೇಕು. ಜೊತೆಗೆ ಅದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಕಾಲಮಾನ ಪರಿಸ್ಥಿತಿ ಒಂದು ಒಳ್ಳೆಯ ವಾತಾವರಣ ಇರಬೇಕು. ಯಾಕೆಂದ್ರೆ ಈ ಟೈಮ್ನಲ್ಲಿ ಕುಡಿಯೋ ನೀರಿನ ಸೌಲಭ್ಯ ಇರಬೇಕು, ವಾತಾವರಣ ಚೆನ್ನಾಗಿರ್ಬೇಕು. ತುಂಬಾ ಬಿಸಿಲುಗಾಲಾಗಿದ್ದು ಬರಗಾಲ ಇತ್ತು ಅಂತ ಅಂದ್ರೆ ನಾವು ಕಷ್ಟ ಆಗುತ್ತೆ. ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ 5,000-6,000 ಜನಸಂಖ್ಯೆ ನಮ್ಮ ಗ್ರಾಮದಲ್ಲಿ ಇದ್ದಾರೆ. ಈ ಹಬ್ಬಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಈ ತರದ ವೈಭವೀಕೃತವಾಗಿ ನಾವು ಹಬ್ಬ ಆಚರಣೆ ಮಾಡಿದಾಗ, ಸರಳವಾಗಿ ಆಚರಣೆ ಮಾಡಿದಾಗ ಬರೀ ಮೀಸಲು ನೀರು ತರೋದು ಮತ್ತೆ ಮೀಸಲು ಎಳೆಯುವಂಥದ್ದು ಮತ್ತೆ ಬೆಳಿಗ್ಗೆ ದೇವರಿಗೆ ಒಂದು ಆರತಿ ಕೊಡುವಂಥದ್ದು ಇಷ್ಟರಲ್ಲಿ ಮುಗಿಯುತ್ತೆ. ಈ ಒಂದು ವೈಭವೀಕರವಾಗಿ ಆಗುವಾಗ 2 ದಿನ ನಿರಂತರವಾಗಿ ಎಲ್ಲ ಆಚರಣೆಗಳು ನಡ್ಕೊಂಡು ಹೋಗ್ತಾ ಇರ್ತದೆ. 2 ದಿನ ನಿರಂತರವಾಗಿ ಆಚರಣೆಗಳು ನಡೀತಾ ಇರುತ್ತೆ. ಕೇಳ್ಪಟ್ವಿ ಒಂದು 3-4 ತಲೆಮಾರಿನ ಹೆಣ್ಣು ಮಕ್ಕಳು ಈ ಹಬ್ಬಕ್ಕೆ ಬರ್ತಾರಂತೆ. ಹೌದೌದು, ಖಂಡಿತವಾಗ್ಲೂ ಅಷ್ಟೇ ಅಭಿಮಾನ ಇದೆ ಈ ದೇವರ ಮೇಲೆ. ನಮ್ಮ ಮನೆತನಗಳಾದ ಹೆಣ್ಣು ಮಕ್ಕಳಿಗೆ ತುಂಬಾ ನಮ್ಮ ಗ್ರಾಮ ದೇವತೆ ಬಗ್ಗೆ ತುಂಬಾ ಅಭಿಮಾನ ಇದೆ. ನಾವು ಇನ್ನೊಂದು ಕೇಳಿದೀವಿ ಸರ್, ಈ ದಣ್ಣಮ್ಮ ದೂರಕ್ಕೆ ದೃಷ್ಟಿ ಅಂತ ಕೇಳಿದ್ವಿ. ಅಂದ್ರೆ ದೂರದಲ್ಲಿರುವಂತ ಹೆಣ್ಮಕ್ಳಿಗೆ ಜಾಸ್ತಿ ಒಲಿತಾಳೆ ಅಂತ, ಅದು ಹೌದಾ ಸರ್? ಅದು ಅಲ್ಲ, ಹೌದು, ಇರಬಹುದು, ಇರುತ್ತೆ ಖಂಡಿತವಾಗ್ಲೂ. ಆ ನಂಬಿಕೆ ಉಳಿಸ್ಕೊಂಡಿದ್ದಾರೆ. ಆ ತಾಯಿಯನ್ನ ಆರಾಧನೆ ಮಾಡಿದವ್ರಿಗೆ ಯಾವತ್ತೂ ಮೋಸ ಆಗಿಲ್ಲ. ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರಿಗೂ ಒಂದು ಒಳ್ಳೇದಾಗಿದೆ ತುಂಬಾ. ಅದಕ್ಕೋಸ್ಕರ ಏನ್ ಮಾಡ್ತಾರೋ ಅವರು ತುಂಬಾ ಅಭಿಮಾನದಿಂದ ನಮ್ಮ ಈ ದೇವ್ರನ್ನ ಆರಾಧನೆ ಮಾಡ್ಕೊಂಡು ನಂಬಿಕೆ ಇಟ್ಕೊಂಡಿದ್ದಾರೆ. ಸರ್, ಈಗ ದೂರಕ್ಕೆ ದೃಷ್ಟಿ ಅಂತ ದಣ್ಣಮ್ಮ ಹೆಸರುವಾಸಿಯಾಗಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಒಳ್ಳೇದಾಗ್ತಿದ್ರು. ನಿಮ್ಮೂರಿನ ಗ್ರಾಮಸ್ಥರು ಆ ದಣ್ಣಮ್ಮನ್ನ ಇದುವರೆಗೂ ಮೆರೆಸ್ಕೊಂಡು ಉಳಿಸ್ಕೊಂಡು ತನ್ನೂರ್ಗಿಂತ ಹೆಚ್ಚಾಗಿ ಹೊರಗ್ನೂರವ್ರಿಗೆ ಸಹಾಯ ಆಗ್ತಿದ್ರು. ಇಷ್ಟೊಂದು ಮೆರೆಸ್ತಾರಲ್ಲ, ಒಂದು ಯಾಚನಹಳ್ಳಿಗೂ ದಂಡಿನ ಮಾರಮ್ಮಿಗೂ ತುಂಬಾ ಒಂದು ಕನೆಕ್ಷನ್ ಇದೆ ಅಂತೀರ? ಖಂಡಿತ. ಒಂದು ರೀತಿಯಲ್ಲಿ ಅದೇ ನಾನು ಮೊದಲೇ ಹೇಳಿಲ್ವಾ, ಗ್ರಾಮ ದೇವತೆ ಅಂತ ನಮ್ಮಲ್ಲಿ ಸಿದ್ದೇಶ್ವರನ ಬಿಟ್ಟರೆ ದಂಡಿನ ಮಾರಮ್ಮ ತಾಯಿನೇ ನಮಗೆ ಗ್ರಾಮ ದೇವತೆ. ನಮ್ಮಲ್ಲಿ ಯಾವುದೇ ಬೇರೆ ದೇವರುಗಳನ್ನ ನಮ್ಮಲ್ಲಿ ಅವ್ರವ್ರಿಗೆ ಕುಲ ದೇವತೆಗಳು ಬೇರೆ ಬೇರೆ ಇದೆ. ಒಂದೊಂದು ಕುಲದವ್ರಿಗೆ ಒಂದೊಂದು ಕುಲ ದೇವತೆ ಇದೆ. ಆದ್ರೆ ಗ್ರಾಮ ದೇವತೆಯಾಗಿ ದಂಡಿನ ಮಾರಮ್ಮನ ಇಡೀ ಗ್ರಾಮದ ಎಲ್ಲ ಸಮುದಾಯದ ಜನಗಳು ಆಚರಣೆಯನ್ನ ಮಾಡ್ತಾರೆ. ಹಾಗಾಗಿ ಅದು ವೈಭವೀಕೃತವಾಗಿ ನೆರವೇರುತ್ತೆ. ಈಗ ನಾನು ಮೊದಲೇ ಹೇಳ್ತಾ ಇದ್ದಂಗೆ ನಮ್ಮಲ್ಲಿ 5,000-6,000 ಜನಸಂಖ್ಯೆ ನಾವು ಸ್ಥಳೀಯವಾಗಿ ವಾಸವಾಗಿರೋರಿದ್ದೀವಿ. ಇಲ್ಲಿ ಏನಾಗುತ್ತೆ, 2-3 ತಲೆಮಾರಿನಿಂದ ಅಥವಾ ಈಗಿನ ತಲೆಮಾರಿನಲ್ಲಿ ಈ ಸಂಬಂಧಗಳು ಉಳ್ಕೋಬೇಕು ಅಂತ ಅಂದ್ರೆ ಈ ತರದ ಒಂದು ಹಬ್ಬ ಹರಿದಿನಗಳು ತುಂಬಾ ಬಹಳ ಮುಖ್ಯವಾಗಿರುತ್ತೆ. ಯಾಕೆಂತಂದ್ರೆ ಈಗ ನಾವೇನೆ ನನ್ನ ಜೊತೆಯ ನನ್ನ ಸಹೋದರಾತ್ಮ ಇರುವಂತವ್ರು ಜೊತೆ ನನ್ನ ತಂದೆ ತಲೆಮಾರಿನಲ್ಲಿ ಅವ್ರ ಜೊತೆಯಲ್ಲಿ ಇದ್ದಂತಹ ಆ ಸಹೋದರಿಯರು ಮತ್ತೆ ನಮ್ಮ ತಾತನ ಜೊತೆಯಲ್ಲಿ ಇದ್ದಂತಹ ಸಹೋದರಿಯರು ಅವರ ಬಂಧು ಬಳಗಗಳನ್ನ ಈ ತರದ ಒಂದು ಹಬ್ಬ ನಡೆಯುವಂತಹ ಕಾಲದಲ್ಲಿ ಅವರೆಲ್ಲರೂ ನಾವು ಒಗ್ಗೂಡಿಸಿ ನೋಡುವಂಥದ್ದಿಲ್ಲ. ಅದು ತುಂಬಾ ಒಂದು ವಿಸ್ಮಯ ಅಂತಂದ್ರೆ ಈ ಹಬ್ಬಕ್ಕೆ ಅಂತಂದ್ರೆ ಯಾವ ಹೆಣ್ಮಕ್ಳು ಯಾವ ಜನಗಳು ನನಗೆ ಅಲ್ಲಿ ಭಾಗಲ್ಲ ಬರೋದಿಲ್ಲ, ನನಗೆ ಟೈಮ್ ಇಲ್ಲ, ನಮ್ಮ ಕೈಲಿ ಬರೋದಕ್ಕೆ ಅನಾನುಕೂಲ ಇದೆ ಅನ್ನುವಂಥ ಪ್ರಶ್ನೆನೇ ಯಾರೂ ಹೇಳಕ್ ಹೋಗಲ್ಲ. ಎಲ್ಲರೂ ಎಷ್ಟೇ ದೂರದ ಸಂಬಂಧಿಗಳಾಗಿರ್ಲಿ, 2-3ನೇ ತಲೆಮಾರಿನ ಹಿಂದಿನವ್ರು ಆಗಿದ್ರು ಈ ದಿನಗಳಲ್ಲಿ 1-2 ದಿನಗಳನ್ನ ಬಿಡುವು ಮಾಡ್ಕೊಂಡು ಗ್ರಾಮದಲ್ಲಿ ಬಂದು ಅವರವರ ಕುಟುಂಬದ ಅವ್ರ ಜೊತೆ ಬೆರೆತು ಇದರಲ್ಲಿ ಸಂಭ್ರಮಿಸಿ ಅವರು ತೃಪ್ತಿ ಪಟ್ಕೊಂಡು ಹೋಗ್ತಾರೆ. ಸರ್, ನಾವು ನೋಡಿದ್ವಿ ರಾತ್ರಿ ಒಬ್ರು ಹೆಣ್ಮಕ್ಳನ್ನ ಬೆಳಗ್ಗೆ 4 ಗಂಟೆ ರಾತ್ರಿಗೆ ಮಾತಾಡ್ಸಿದ್ವಿ. ಬೆಂಗಳೂರು ವಾಸ ಅಂತೆ, ಆದ್ರೆ ಈ ಊರು ಸೊಸೆ ಅಂತೆ. ಅವರು ಈ ಒಂದು ಮಡೆ ಹೊರೋದಕ್ಕೋಸ್ಕರ ಆ ರಾತ್ರಿ ಪೂರ್ತಿ ನಿದ್ದೆನೆ ಮಾಡಿಲ್ವಂತೆ. ಮನೆ ಫುಲ್ ಫ್ಯಾಮಿಲಿ ಎಲ್ಲ ಬಂದು ಮಡೆ ಎಲ್ಲ ರೆಡಿ ಮಾಡಿ, ಆ ಮಡೆಗೆಲ್ಲ ನೀವು ಹೇಳಿದ್ರೆ ಮೀಸಲ್ಲಿ ತಗೋಬರ್ತಾರೆ. ಮಡೆ ಎಲ್ಲಾನು ಮಡಕೆ ಅಂದ್ರೆ ಗಡಿಗೆಗಳಲ್ಲಿ ಹೊಸ
ಹೊಸ ಮಡಕೆ ತಗೊಳ್ಳೋದು ಅಂತಾನೆ ಹೇಳಿ ಪದ್ಧತಿ ಅದು. ಇದು ಹೊಸ ಮಡಕೆ ಅಂದ್ರೆ ಹೊಸ ದಿನ. ಹೊಸ ದಿನ ಹೊಸ ಮಡಕೆ. ಹೊಸ ಮಡಕೆ ತಗೊಂಡು ಹೊಸ ನೀರ್ ಏನ್ ತರ್ತೀವಿ ಅದರಲ್ಲಿ ದಿನಸಿಯನ್ನ ಹಾಕಿ ಅನ್ನವನ್ನು ಮಾಡಿ ಅದರಿಂದ ಗಡಿಗೆಲೆ ಅನ್ನ ಮಾಡ್ತಾರೆ. ಗಡಿಗೆನಲ್ಲೇ ಅನ್ನ ಮಾಡಂತ. ಅದಕ್ಕೆ ಇದು ಏನು ಒಂಬಾಳೆ ಎಲ್ಲ ಸಿಂಗರ್ಸಿ ಅದನ್ನ ಶೃಂಗಾರ ಮಾಡ್ಕೊಂಡು ಅದು ಗಡಿಗೆ ಮೇಲೆ ಆ ಚಿತ್ರಗಳನ್ನ ಎಲ್ಲ ಬಿಡಿಸಿ ಅದಕ್ಕೆ ಕೆಲವರೆಲ್ಲರೂ ಕಲರಿಂಗ್ ಎಲ್ಲ ಮಾಡ್ತಾರೆ ಇವತ್ತಿನ ಆಮೇಲೆ ಇದು ರಂಗೋಲಿ ಇದು ರಂಗೋಲಿ ಕಲರಿಂಗ್ ಅಂದ್ರೆ ಅದನ್ನೇ ತಾನೆ ಅದನ್ನೆಲ್ಲ ಮಾಡ್ಕೊಂಡು ಮಾಡ್ತಾರೆ. ಆಮೇಲೆ ಅದ್ರ ಮೇಲೆ ಒಂದು ಕಜ್ಜಾಯ ಇಟ್ಟು ಅದ್ರ ಮೇಲೆ ಒಂದು ದೀಪ, ಮಣ್ಣಿನ ದೀಪ ಇಟ್ಟು ಬರ್ತಿದ್ರು. ಅದೆಲ್ಲ ಸಂಪ್ರದಾಯನ ಸರ್? ಸಂಪ್ರದಾಯ ಪೂರ್ವಿಕರ ಕಾಲದಿಂದ ಮಾಡ್ಕೊಂಡ್ ಬರ್ತಾ ಅದನ್ನ ಅಂದ್ರೆ ಇಷ್ಟು ವಿಜ್ಞಾನ ಎಲ್ಲ ಅಡಿಗೆಗಳಲ್ಲೂ ಅದು ಒಂದೊಂದು ಏನೋ ಈ ವಿಶೇಷತೆ ಇರುತ್ತೆ. ಈಗ ಅದು ಮಡೆ ತಗೊಂಡ್ ಬಂದ್ರಲ್ಲ ಸರ್, ದೇವಸ್ಥಾನದ ಹತ್ರ ಬಂದ್ರೆ ಕೊಂಡ ಎಲ್ಲ ಆದಾಯ್ತು, ಆಗ ಮಡೆ ಅದು ಏನ್ ಮಾಡ್ತಾರೆ ಸರ್? ಅದನ್ನ ಆ ಮಡೆ ಎಲ್ಲಾರ ಮನೆಯಿಂದನೂ ತಗೊಂಡ್ಬಂದಿರ್ತಾರಲ್ಲ ಅದನ್ನ, ಅದ್ರಲ್ಲಿ ಎಲ್ಲಾರ ಮನೆಯಿಂದನೂ ಒಂದು ಇಷ್ಟಿಷ್ಟು ಅಂತ ಹೇಳಿ ಒಂದು ಪ್ರಮಾಣದ ಪ್ರಸಾದವನ್ನ ತಗೊಂಡು ಅದನ್ನೆಲ್ಲ ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ದೇವ್ರನ್ನ ಅರ್ಪಣೆ ಮಾಡಿ ಆಮೇಲೆ ತದನಂತರ ಅದೇ ಪ್ರಸಾದವನ್ನ ಎಲ್ಲ ಜನಗಳು ಇದ್ದಂತಹ ಜನಗಳಿಗೆಲ್ಲರೂ ವಿನಿಯೋಗ ಮಾಡ್ತಾರೆ. ಅಲ್ಲಿ ಏನಂತಂದ್ರೆ ಸಾಮೂಹಿಕವಾಗಿ ಆ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಇದರಲ್ಲಿ ನಮ್ಮಲ್ಲಿ ಭಿನ್ನ ಭೇದಗಳು ಬರೋದಕ್ಕೆ ತುಂಬಾ ಇಲ್ಲ. ಭಿನ್ನ ಭೇದ ಬರುವಂತ ಅವಕಾಶಗಳು ತುಂಬಾ ಕಡಿಮೆ. ಇಲ್ಲಿ ಬಡವ ಬಲ್ಲಿದ ಮತ್ತೆ ಈ ಪಂಥಕ್ಕೆ ಸೇರಿದವನು ಆ ಪಂಥಕ್ಕೆ ಸೇರಿದವನು ಈ ಧರ್ಮಕ್ಕೆ ಸೇರಿದವನು, ಧರ್ಮ ಎಲ್ಲರೂ ಒಂದೇ ಆಗಿರ್ಬೋದು, ಆದ್ರೆ ಈ ನಮ್ಮಲ್ಲಿ ಏನಾಗುತ್ತೆ, ಈ ಕೆಲವು ಉಪಜಾತಿಗಳೆಲ್ಲ ಇರೋದ್ರಿಂದ ಆ ಯಾವುದೇ ಆ ಜಾತಿ ಅದನ್ನ ಇಲ್ಲಿ ನ್ಯೂನ್ಯತೆಗಳನ್ನ ಹುಡ್ಕೋದಕ್ಕೆ ಹೋಗಲ್ಲ ಅಲ್ಲಿ ಯಾರು. ಅಂದ್ರೆ ಎಲ್ಲರ ಮನೆಯಲ್ಲೂ ಬೆಂದಂತ ಅನ್ನವನ್ನ ಸ್ವಲ್ಪ ಸ್ವಲ್ಪ ತಗೊಂಡು ದೇವಿಗೆ ಅರ್ಪಿಸಿ ಅದನ್ನ ಪ್ರಸಾದವಾಗಿ ಎಲ್ರಿಗೂ ಹಂಚ್ತಾರೆ. ಎಲ್ರಿಗೂ ಹಂಚ್ತಾರೆ. ಅಂದ್ರೆ ಈ ಪೂರ್ವಿಕರ ಎಂತ ಒಂದು ದೂರಾಲೋಚನೆ ಇತ್ತು. ದೂರಾಲೋಚನೆ ಅಂತ ಅಂದ್ರೆ ಅವರು ಎಲ್ಲರೂ ಒಡಗೂಡಿ ಒಟ್ಟಿಗೆ ಬೆಳಿಬೇಕು, ಒಟ್ಟಿಗೆ ಇರಬೇಕು. ಇಲ್ಲಿ ಯಾರು ಮೇಲು ಅಲ್ಲ, ಯಾರು ಕೀಳು ಅಲ್ಲ ಅನ್ನೋ ಒಂದು ಭಾವನೆಗಳು ಬರ್ಲಿ. ಜೊತೆಗೆ ಆ ತರದೊಂದು ಮುಂದಿನ ಪೀಳಿಗೆಗೆ ಅದು ಮಾದರಿ ಆಗ್ಲಿ ಅನ್ನೋ ಒಂದೆಲ್ಲ ದೂರದೃಷ್ಟಿ ಇಟ್ಕೊಂಡು ಅವರು ಇದನ್ನೆಲ್ಲ ನಡ್ಸ್ಕೊಂಡು ಬಂದಿದ್ದಾರೆ ಅಂತ ನಾನು ಅಂದ್ರೆ ಈ ಮಡೆ ಎಲ್ಲ ತಗೊಂಡು ಮಡೆ ಎಲ್ಲ ತೆಗೆದಾದ್ಮೇಲೆ ಮತ್ತೆ ಅದು ವಾಪಸ್ ಮಡೆ ತಗೊಂಡೋಗಿ ಅವ್ರು ಊಟ ಮಾಡ್ತಾರೆ. ಅವ್ರು ಊಟ ಮಾಡ್ತಾರೆ, ಮನೇಲಿ ಹೋಗಿ ಊಟ ಮಾಡುವಂತ ಇದು ಒಂದು ಮಡೆದು ಒಂದು ಪದ್ಧತಿ. ಅಂದ್ರೆ ತುಂಬಾ ಹಳ್ಳಿಗಳಲ್ಲಿ ಏನಿಲ್ಲ ಸರ್ ಈ ತರದ್ದು. ತುಂಬಾ ಕಡೆ ತುಂಬಾ ಹಳ್ಳಿ ಅಂದ್ರೆ ಇವತ್ತಿನ ಏನು ಆಧುನಿಕ ಜನರೇಷನ್ ಆಧುನಿಕತೆ ಸಿವಿಲೈಸೇಷನ್ ನಾಗರಿಕತೆ ಬೆಳೆದಂಗೆ ಏನಾಗ್ತಾ ಇದೆ, ನಮ್ಮ ಹಳೆಯ ಸಂಪ್ರದಾಯಗಳು ಮರೆಮಾಚೋಗ್ತಾ ಇದೆ, ನಶಿಸೋಗ್ತಾ ಇದೆ. ನಾವು ಅಷ್ಟೇ. ಈಗ ನೋಡಿ ಈ ವರ್ಷ ಈಗ ಹಬ್ಬ ಮಾಡ್ಬೇಕಂದ್ರೆ ಇದು 14ನೇ ವರ್ಷ. ಅಂದ್ರೆ 14 ವರ್ಷದಿಂದ ನಡೆದಿಲ್ಲ. 14 ವರ್ಷದಿಂದ ನಡೆದಿರ್ಲಿಲ್ಲ, 14 ವರ್ಷದ ಹಿಂದೆ ನಡೆದಿತ್ತು. ಅವತ್ತಿನ ದಿನಗಳಲ್ಲಿ ಏನ್ ಮಾಡಿದ್ವಿ, ಇದು ತುಂಬಾ ಟೈಮು ಹಿಡಿಯುತ್ತೆ, ದಿನಗಳು ತಗೊಳುತ್ತೆ, ಟೈಮ್ ಹಿಡಿಯುತ್ತೆ, ಮತ್ತೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಪ್ರತಿಯೊಂದು 5 ವರ್ಷಕ್ಕೊಂದ್ಸಲ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಅವಾಗ 5 ವರ್ಷದ ನಂತರದ ದಿನಗಳಲ್ಲಿ ಪ್ರತಿ ವರ್ಷವೂ ಒಂದಲ್ಲ ಒಂದು ಸಮಸ್ಯೆಗಳು ಬರೋದು. ಒಂದು ನೀರು ಇಲ್ಲದೆ ಇರ್ಬೋದು, ಒಂದು ಬರಗಾಲ ಬರ್ಬೋದು, ಒಂದು ಈ ತರದ್ದು ಒಂದು ಯಾವುದು ನಮ್ಮ ಕರೋನಾ ಅಂತ ಮಾರಕ ರೋಗಗಳ ಬಂದಂತಹ ದಿನಗಳಿರ್ಬೋದು, ಅಥವಾ ಎಲೆಕ್ಷನ್ಗಳು ಬರ್ಬೋದು. ಆ ಟೈಮ್ನಲ್ಲಿ ಈ ಎಲ್ಲ ಗೊಂದಲಗಳಿಂದ ಅದು ಮುಂದಕ್ಕೆ ಬರ್ತಾನೆ ಇತ್ತು. ಈ ವರ್ಷವೂ ಒಂದಷ್ಟು ಜನಗಳಿಗೆ ಗೊಂದಲ ಇತ್ತು, ಮಾಡುವುದೋ ಬೇಡವೋ. ಮಾಡಿ ಅನ್ನೋರು ಒಂದಷ್ಟು ಜನ ಇದ್ರೆ, ಬೇಡ ಅನ್ನೋರು ಒಂದಷ್ಟು ಜನ ಇದ್ದೇ ಇದ್ದಾರೆ. ನಾವು ಕೇಳಿದ್ವಿ ಹಬ್ಬ ಮಾಡಕ್ಕೆ ಎಲ್ರಿಗೂ ಪ್ರೀತಿ, ಆದ್ರೆ ಎಲ್ರಿಗೂ ಮಾಡಕ್ ಭಯ ಅಂತಾರೆ. ಮಾಡಕ್ ಭಯ ಅಂತಂದ್ರೆ ಜವಾಬ್ದಾರಿ ಜಾಸ್ತಿ ಬರುತ್ತೆ, ಖರ್ಚುಗಳು ಜಾಸ್ತಿ ಬರುತ್ತೆ, ಜವಾಬ್ದಾರಿ ಜಾಸ್ತಿ ಇರುತ್ತೆ. ಮತ್ತೆ ಆ ಕೆಲಸದ ಬರದಲ್ಲಿ ನಾವು ಎಲ್ಲಾದ್ರೂ ನ್ಯೂನ್ಯತೆಗಳಾಗಿದ್ರೆ, ತೊಂದರೆಗಳಾದ್ರೆ. ಆಮೇಲೆ ಈ ಹಬ್ಬನ ಯಾರು ಕೂಡ ಒಂದ್ ರೀತಿ ಕಾಟಾಚಾರ ಮಾಡೋದು ತುಂಬಾ ಭಯ ಭಕ್ತಿಯಲ್ಲಿ ಮಾಡ್ತಾರೆ. ಇಲ್ಲ ಅಂದ್ರೆ ಅದು ಭಯ ಭಕ್ತಿಯಿಂದ ಮಾಡ್ತಾ ಇದಾರೆ ಅಂದ್ರೆ ಆ ದೇವಿ ಮೇಲೆ ಇರೋ ಅಭಿಮಾನ, ಪ್ರೀತಿ ಮತ್ತೆ ನಂಬಿಕೆ. ಹಂಗಾಗಿ ಆ ಭಯ ಭಕ್ತಿಯಿಂದನೇ, ಶ್ರದ್ಧೆಯಿಂದನೇ, ಯಾವುದೇ ಏನು ಉದಾಸೀನತೆಯಿಂದ ಅಂದ್ರೆ ಬೇಕು ಬೇಡ ಅನ್ನೋ ಅಂತ ಯಾವುದು ಇಲ್ದೇನೆ ಅದನ್ನ ಮಾಡ್ತಾ ಇರ್ತಾರೆ ಸರ್. ಈಗ ನಾವು ಕೇಳಿದ್ವಿ, ಮೊದಲನೇ ದಿನ ವೆಜ್ ಊಟ ಇರುತ್ತೆ, ಬಂಡಿ ಕೊಂಡ ಇದೆಲ್ಲ ಇರುತ್ತೆ. 2ನೇ ದಿನ ನಾನ್ ವೆಜ್ ಇರುತ್ತೆ. ಒಂದು 50,000ಕ್ಕೂ ಜನ ಸೇರ್ತಾರೆ. ಅಂದ್ರೆ ಅದನ್ನು ಮೀರಿದಂತ ರೋಡ್ಗಳು ಬ್ಲಾಕ್ ಆಗ್ಬಿಟ್ಟಿದೆ, ಒಂದು ಐತಿಹಾಸಿಕ ಆಗ್ಬಿಟ್ಟಿದೆ. ಜೊತೆಗೆ ಸರ್ ನಾವು ಅವಾಗಲೇ ಹೇಳ್ತಾರೆ ಖರ್ಚು ಅಂತ. ಒಂದು ಮನೆಗೆ ಸಾಧಾರಣವಾಗಿ ಎಷ್ಟು ಖರ್ಚಾಗ್ಬೋದು ಸರ್ ಈ ಹಬ್ಬಕ್ಕೆ? ಸರ್ ಎಂಥದೇ ಮನುಷ್ಯ ಒಂದು ಮನೆಗೆ ಮಿನಿಮಮ್ 1 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿ ಈ ಹಬ್ಬವನ್ನ. ನೀವು ತಿಳಿದಂಗೆ, ನೀವು ಈ ಗ್ರಾಮದ ನಾಡಗೌಡ್ರು, ಒಂದು ಮುಖ್ಯಸ್ಥರು, ನೀವು ತಿಳಿದಂಗೆ ಹೈಯೆಸ್ಟ್ ಎಷ್ಟು ಖರ್ಚಾಗಿರ್ಬೋದು ಸರ್ ಒಂದು ಮನೆಗೆ? ಮನೆಗೆ 1 ಲಕ್ಷಕ್ಕಿಂತ ಹೆಚ್ಚಾಗುತ್ತೆ ಅವರೇಜ್ ಲೆಕ್ಕ ಹಾಕೊಂಡ್ರೆ. ಎಂತ ತುಂಬಾ ಬಡವತನದಲ್ಲಿ ಇದ್ದಂಥವ್ರು ಒಂದು 25ರಿಂದ 50,000 ರೂಪಾಯಿ ಅಷ್ಟಾದ್ರೂ ಖರ್ಚಿಟ್ಕೊಂಡು ಈ ಹಬ್ಬವನ್ನ ಮಾಡ್ಲಿಕ್ಕೆ ಬಂದೇ ಬರ್ತಾರೆ.
ಮಾಡೇ ಮಾಡಿರ್ತಾರೆ. ಅಷ್ಟೊಂದು ಖರ್ಚಾಗುತ್ತೆ. ಖಂಡಿತವಾಗ್ಲೂ ಅಷ್ಟು ಖರ್ಚು ಮಾಡಿದ್ರು ತುಂಬಾ ತೃಪ್ತಿ ಆಗುತ್ತೆ ಇವ್ರಿಗೆ ಈ ಹಬ್ಬ. ಖಂಡಿತ. ಸರ್, ನೀವು ಇದರ ಒಂದು ಪ್ರಮುಖ ಒಂದು ಟೀಮ್ ಅಲ್ಲಿ ನೀವು ಪ್ರಮುಖವಾಗಿ ಇದನ್ನೆಲ್ಲ ಮುಂದಾಳತ್ವದ ನಡೆಸ್ಕೊ ಬಂದ್ರಿ. ವಯಸ್ಸು ಚಿಕ್ಕದಾದ್ರೂ ಮಾಡಿದ ಕೆಲಸ ದೊಡ್ಡದು. ಇದ್ರ ಹಿಂದೆ ಎಷ್ಟೋ ನೋವು ನಲಿವುಗಳು ಇದ್ದೇ ಇರ್ತವೆ ನಿಮಗೆ. ಇವತ್ತು ಸ್ಥಿರವಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಿ. ನಿಮಗೆ ಜನಗಳ ಸಪೋರ್ಟು ಮತ್ತೆ ಜನಗಳು ಇಷ್ಟು ಖುಷಿ ಪಟ್ಟದ್ದು ನಿಮಗೆ ವೈಯಕ್ತಿಕವಾಗಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಇಲ್ಲ, ನಮಗೆ ಹಬ್ಬವನ್ನ ನಾವು ಒಂದು 4 ವರ್ಷದಿಂದ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ. ಆಗ್ತಾನೆ ಇರಲಿಲ್ಲ ಅನ್ನೋ ಬಟ್ ಈಗ ಎಲ್ಲೋ ಒಂದು ಕಡೆ ಈ ವರ್ಷ ಏನಾದರೂ ಮಾಡಿಯೇ ತೀರಬೇಕು ಅಂದ್ರೆ ಕೆಲವು ಜನಗಳ ಅಭಿಪ್ರಾಯಗಳಿತ್ತು. ತುಂಬಾ ನಮ್ಮಲ್ಲಿ ಲಾಸ್ಟ್ ಒಂದು ಉದಾಹರಣೆಗಳಿತ್ತು. ಕೆಲವು ಹೋದ ವರ್ಷದಲ್ಲಿ ಒಂದಷ್ಟು ಹಿರಿಯ ಜೀವಗಳು ಈ ಹಬ್ಬವನ್ನ ಮಾಡಿ ಅಂತ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಅವರು ಇವತ್ತು ನಮ್ಮ ಜೊತೆಲಿ ಇಲ್ಲ, ಮೊದಲೇ ಇದ್ದವರು. ಬಟ್ ಈಗ ಇನ್ನೂ ಒಂದಷ್ಟು ಜನಗಳು ಅಯ್ಯೋ ನಾಳೆ ನಮ್ಮ ಆರೋಗ್ಯ ಏನಾಗ್ಬೋದು, ಆಯಸ್ಸು ಏನಾಗ್ಬೋದು ಹೇಳಕ್ಕಾಗಲ್ಲ, ತುಂಬಾ ವರ್ಷಗಳಾಗಿದೆ, ಈ ವರ್ಷನಾದ್ರೂ ನೀವು ಮಾಡಿ ಅನ್ನೋದನ್ನ ಒಂದಷ್ಟು ಬೇಡಿಕೆಯನ್ನ ಇಟ್ರು. ಆ ಬೇಡಿಕೆಗೆ ಒಂದು ಮಹತ್ವ ಕೊಡ್ಬೇಕು ಅನ್ನೋ ಒಂದು ಅಚಲವಾದ ನಿರ್ಧಾರ ಮಾಡಿದೆ ನಾನು. ಆದ್ರೂ ತುಂಬಾ ದನಿಗಳು ಇದನ್ನ ವಿರೋಧ ಮಾಡ್ಕೊಂಡು ಬಂದ್ವಿ. ಕೆಲವಾರು ಕಾರಣಗಳಿಂದ ವಿರೋಧ ಮಾಡ್ಕೊಂಡು ಬಂದ್ರು. ಆ ಕೆಲವಾರು ಕಾರಣಗಳನ್ನ ನಾವು ಡೈಲ್ಯೂಟ್ ಮಾಡ್ಕೊಂಡು ಅದನ್ನ ಕನ್ಕ್ಲೂಸ್ ಮಾಡ್ಕೊಂಡು ಇದರಿಂದ ಹಿಂಗಾದ್ರೆ ಇದಕ್ಕೆ ಹೋಗ್ಬೋದು ಅಂತ ಹೇಳ್ಕೊಂಡು ಬಂದ್ರು ಅವರು ಮತ್ತೆ ಬೇರೆ ಬೇರೆ ಕಾರಣಗಳು ಬರ್ತಾನೆ ಇತ್ತು. ಆದ್ರೂ ನಾವು ಒಂದು ದೃಢವಾದ ನಿರ್ಧಾರದಿಂದ ಇವತ್ತು ಈ ಹಬ್ಬವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಆ ತಾಯಿನೇ ಮಾಡಿಸ್ಕೊಂಡಿದ್ದಾಳೆ. ಅದು ಅವಕಾಶನೂ ಇತ್ತು, ಮಾಡಿಸ್ಕೊಂಡು ಇದ್ದಾಳೆ. ಅದೇ ರೀತಿ ನಮಗೂ ಅಷ್ಟೇ. ಕೆಲವು ಯಾರೋ ಒಂದರಿಂದ 2, 3, 4 ಒಂದಷ್ಟು ಜನಗಳದ ವಿರೋಧ ಇದ್ರು ಇನ್ನೊಂದಷ್ಟು ಜನಗಳ ಸಹಕಾರ ಅಂತ ಇದ್ದೇ ಇರುತ್ತೆ. ಈ ಹಬ್ಬಕ್ಕೆ ಎಷ್ಟು ದಿವಸದಿಂದ ನೀವು ಟೀಮು ನಿಮ್ಮನ್ನು ಸೇರಿದಂಗೆ ಪ್ರಿಪರೇಷನ್ ಇತ್ತು ಸರ್? ಇಲ್ಲ, ಮಿನಿಮಮ್ ಅಂದ್ರೆ ನಾವು ಹೆಚ್ಚು ಕಮ್ಮಿ 40ರಿಂದ 45 ದಿನದಿಂದನೂ ನಾವು 1.5 ತಿಂಗಳಿಂದ ಅವಿರತವಾದ ಶ್ರಮವನ್ನು ಮಾಡಿದ್ದೀವಿ. ಈ ಶ್ರಮದ ಹಿಂದೆ ನನ್ನ ಒಬ್ಬಂದೇ ಅಂತ ಏನಲ್ಲ, ನಮ್ಮ ಜೊತೆ ಇರೋ ನಮ್ಮ ತಂಡ, ನಮ್ಮ ಜನಗಳು, ನಮ್ಮ ಗ್ರಾಮದ ಜನಗಳು, ಗ್ರಾಮದಿಂದ ಆಚೆ ನೆಲೆಸಿರುವಂತವರು ಆರ್ಥಿಕವಾಗಿ ಸಹಾಯ ಮಾಡಿರ್ಬೋದು, ನಮಗೆ ಮಾನಸಿಕವಾಗಿ ಸಪೋರ್ಟ್ ಮಾಡಿರ್ಬೋದು, ನಮಗೆ ಒಂದು ಧೈರ್ಯವನ್ನು ತುಂಬುವಂತ ಕೆಲಸಗಳು ಮಾಡಿರ್ಬೋದು. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಾಕಷ್ಟು ಜನಗಳು ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದು ಸಕ್ಸಸ್ ಅಂತಂದ್ರೆ ನಾವು ಈ ಕಾರ್ಯಕ್ರಮದ ಸಕ್ಸಸ್ ಮಾಡ್ಲಿಕ್ಕೆ ಸಾಕಷ್ಟು ಜನಗಳು ಸಹಕಾರವನ್ನ ನೀಡಿದ್ದಾರೆ ನಮ್ಗೆ. ಅವ್ರಿಗೆಲ್ರಿಗೂ ನಾನು ಏನ್ ಮಾಡ್ತೀನಿ ಅಂದ್ರೆ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಗ್ರಾಮದ ಪರವಾಗಿ ಅವ್ರಿಗೆ ನನ್ನ ಕೃತಜ್ಞತೆಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಆರ್ಥಿಕವಾಗೂ ಅಷ್ಟೇ. ನಾವು ಯಾರಿಂದನೂ ಇಂತಿಷ್ಟೇ ಬೇಕು, ಹಿಂಗೆ ಮಾಡಿ, ಹಿಂಗೆ ನೀವು ನಮಗೆ ಕೊಡಬೇಕು ಅಂತ ಏನು ಯಾರಿಗೂ ನಾವು ಬೇಡಿಕೆನೇ ಇಟ್ಟಿಲ್ಲ. ಸ್ವಯಂ ಪ್ರೇರಣೆಯಿಂದ ಸಾಕಷ್ಟು ಜನಗಳು ನಮ್ಮ ನಿರೀಕ್ಷೆಗೂ ಹೆಚ್ಚಿನ ಹಣಕಾಸು ಸಹಾಯವನ್ನು ಸಹ ಮಾಡಿದ್ದಾರೆ. ನಾವು ಅವರಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ವಿ ಅದಕ್ಕಿಂತನೂ ಹೆಚ್ಚಿನ ಧನ ಸಹಾಯವನ್ನ ಮಾಡಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆತ್ಮಸ್ಥೈರ್ಯ ಬಂದಂಗಾಗಿದೆ. ಖಂಡಿತವಾಗ್ಲೂ ಆತ್ಮಸ್ಥೈರ್ಯ ಬಂದಿದೆ. ಖಂಡಿತವಾಗ್ಲೂ ನಾವೆಲ್ಲ ಇಷ್ಟೊಂದು ದೃಢವಾಗಿ ನಿಂತ್ಕೋಬೇಕಾದ್ರೆ ಅವೆಲ್ಲವೂ ನನ್ನದು ಕಾರಣಗಳು. ತುಂಬಾ ಊರ ಪೂರ್ತಿ ಗಲ್ಲಿಗೂ ಕೂಡ ಸೀರಿಯಲ್ ಸೆಟ್ಟು, ಬ್ಯಾನರ್ಗಳಾಗಿರ್ಬೋದು, ಆ ಲೈಟಿಂಗ್ಗಳಾಗಿರ್ಬೋದು, 2 ದಿವಸ ಒಂದ್ ರೀತಿ ಕನಸಿನ ರೀತಿ ಊರು ಸಿಂಗರಿಸಿತ್ತು. ಹೌದು, ಕಳೆದ 14 ವರ್ಷದ ಹಿಂದೆ ನಮ್ಮ ಎಲ್ಲ ಇಡೀ ಗ್ರಾಮದ ಎಷ್ಟು ದೇವಸ್ಥಾನಗಳಿದೆ ಅಂದ್ರೆ ಸಣ್ಣ ಪುಟ್ಟದು ಮತ್ತೆ ದೊಡ್ಡದು ಎಲ್ಲ ಸೇರಿದ್ರೆ 17-18 ದೇವಸ್ಥಾನಗಳನ್ನ ನಾವು ಈಗ ಕಾಂಟ್ರಾಕ್ಟ್ ಕೊಟ್ಟಿದ್ವಿ. ಬಣ್ಣ ಹೊಡೆಯೋದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ವಿ. ಅವರು ಎಲ್ಲಾ ದೇವಸ್ಥಾನಗಳನ್ನ ನೋಡ್ಕೊಂಡು ಬಂದು ನನಗೆ ಲಿಸ್ಟ್ ಕೊಟ್ರು. ಆ ಲಿಸ್ಟ್ ಅಲ್ಲಿ ಹಳ್ಳಿ ಕಟ್ಟೆಗಳು ಮತ್ತೆ ದೇವಸ್ಥಾನಗಳೆಲ್ಲ ಸೇರಿ ಹೆಚ್ಚು ಕಮ್ಮಿ 17-19 ದೇವಸ್ಥಾನಗಳಿದೆ ಅಂತ ಲಿಸ್ಟ್ ಕೊಟ್ರು ನನಗೆ. ಅದಕ್ಕೆ ಪೇಂಟ್ ಹೊಡಿಕೆ ಎಷ್ಟೇ ಹೇಳಿದ್ರು ಸರ್ ಅವರು? ಇಲ್ಲ, ಸಾಕಷ್ಟು ಖರ್ಚಾಗಿದೆ. ಅದಕ್ಕೆ ಎಲ್ಲಾ ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಮತ್ತೆ ಒಂದಷ್ಟು ಆಧುನೀಕರಣ ಮಾಡ್ಬೇಕಾಗಿತ್ತು. ಒಂದು ಕೆಲವು ದುರಸ್ತಿ ಕೆಲಸಗಳಿತ್ತು. ಅದನ್ನು ಜೊತೆಗೆ ಮಾಡ್ಕೊಂಡು ಎಲ್ಲಾ ದೇವಸ್ಥಾನಗಳಿಗೂ ಬಣ್ಣ ಮಾಡುವಂತ ಒಂದು ಕಾರ್ಯಕ್ರಮವನ್ನ ಕೈಗೆತ್ಕೊಂಡ್ವಿ ಮೊದಲನೇದಾಗಿ. ಅದಕ್ಕೂ ಅಷ್ಟೇ ನಮ್ಮ ಜನಗಳೆಲ್ಲರೂ ಸಾಕಷ್ಟು ಸಹಕಾರ ಮಾಡಿದ್ದಾರೆ. ನನ್ನ ಮನಸ್ಸಲ್ಲೂ ಇತ್ತು, ನಾನು ಒಂದಷ್ಟು ಏನಾದರೂ ನನ್ನ ಗ್ರಾಮಕ್ಕೆ ಒಂದು ಕೊಡುಗೆ ಮಾಡಬೇಕು, ಏನಾದರೂ ಒಂದಷ್ಟು ನನ್ನ ಕೊಡುಗೆನ ನೀಡಬೇಕು ಅನ್ನೋದು ನನ್ನ ಮನಸ್ಸಲ್ಲೂ ಇತ್ತು. ಹಾಗಾಗಿ ಇದು ನನಗೆ ಸಿಕ್ಕಿದ ಅವಕಾಶ ಅಂತ ಅದನ್ನ ನಾನಾದರೂ ಭಾವಿಸ್ಕೊಂಡು ನಮ್ಮ ನನಗೆ ಸಹಕರಿಸಿದಂಥ ಜನಗಳ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅಂದರೆ ನಿಮಗೆ ಇನ್ನೊಂದು ವರ್ಷ ನೆಕ್ಸ್ಟ್ ವರ್ಷ ಮಾಡೋದಕ್ಕೊಂದು ಉತ್ಸಾಹ ಮತ್ತೆ ಮರುಕಳಿಸೋ ತರ ಖುಷಿಯಾಗಿದೆ ನಿಮ್ಗೆ? ಇಲ್ಲ, ನಮ್ಮ ಜನಗಳು ತೃಪ್ತಿ ಪಡ್ತಾರೆ ಅಂತ ಅಂದ್ರೆ
ಏನ್ ಅಥವಾ ಶ್ರಮ ಪಡಕ್ ready? ಅವರಿಗೆ ಅವಕಾಶ ಇದೆ ಈ ತರದ ಕಾರ್ಯಕ್ರಮಗಳು ಮಾಡಿದ್ರೆ ಅನ್ನೋ ಅಭಿಮಾನ ಇತ್ತು ಅಂತಂದ್ರೆ ನಾವು ನಮ್ಮ ಗ್ರಾಮದ ಕೆಲಸ ಮಾಡೋದಕ್ಕೆ ನಾವು ಯಾವತ್ತೂ ಹಿಂದೆ ಸರಿಯುವಂತ ಸಾಧ್ಯತೆಗಳು ತುಂಬಾ ಕಮ್ಮಿ. ಮಾಡೋಣ. ಓಕೆ ಸರ್, ತುಂಬಾ ಧನ್ಯವಾದಗಳು. ಸತತ 1.5 ತಿಂಗಳಿಂದ ಊಟ ನಿದ್ರೆ ಏನ್ ಮಾಡಿದ್ರೆ ಏನ್ ಬಿಟ್ಟಿದ್ರೆ ಗೊತ್ತಿಲ್ಲ, ಆದ್ರೆ ಸುಮ್ನೆ ನಗ್ತಾ ಇದ್ದೀರಿ ಅಷ್ಟೇ. ನನ್ನ ಗ್ರಾಮಕ್ಕೆ ನನ್ನದೊಂದು ಡೆಡಿಕೇಟ್ ಅಂದ್ರೆ ನನ್ನ ಕೊಡುಗೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂದ್ರೆ ನಿಮ್ಮ ಅದ್ರ ಜೊತೆಗೆ ನನ್ನ ಜವಾಬ್ದಾರಿ, ಅದು ನನ್ನ ಜವಾಬ್ದಾರಿನೂ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು. ಅಲ್ಲ, ಜವಾಬ್ದಾರಿ ಯಾಕಂದ್ರೆ ಅದನ್ನ ನಮ್ಮ ಪೂರ್ವಿಕರು ನಮಗೆ ಅದನ್ನ ಅವಕಾಶ ಕೊಟ್ಟಿದ್ದಾರೆ. ಬಟ್ ಅವರ ಹೆಸರನ್ನ ನಾವು ಕ್ಯಾರಿ ಮಾಡಬೇಕು, ಮುಂದಿನ ಪೀಳಿಗೆಗೆ ತಗೊಂಡೋಗ್ಬೇಕು. ನಮ್ಮ ಸಾಲಿನಲ್ಲಿ ಅಥವಾ ನನ್ನ ಕಾಲಮಾನದಲ್ಲಿ ಆ ಹೆಸರು ಉಳಿಸ್ಬೇಕು ಅಂತ ಅಂದ್ರೆ ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಅದರಲ್ಲಿ ಸಾರ್ಥಕತೆ ಕಂಡ್ರೆ ಮಾತ್ರ ನಮ್ಮ ಮನೆತನದ ಮತ್ತೆ ನಮ್ಮ ಗ್ರಾಮದ ಹಿರಿಮೆ ಹೆಚ್ಚುತ್ತೆ ಅನ್ನೋದು ನನ್ನ ಅಭಿಮತ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತವರೆಗೂ ಗ್ರಾಮ ದೇವತೆ ದಂಡಿನ ಮಾರಮ್ಮನ ಕುರಿತಾಗಿ, ಮಡೆ ಕುರಿತಾಗಿ ಮತ್ತು ಊರಿನ ಗ್ರಾಮ ದೇವತೆ ಕಾರ್ಯಕ್ರಮಗಳ ಕುರಿತಾಗಿ ಇಷ್ಟೊತ್ತವರೆಗೂ ವಿವರ ತಿಳಿಸ್ಕೊಟ್ರಿ. ಇದೇ ರೀತಿ ಪ್ರತಿ ವರ್ಷ ಸಾಧ್ಯವಾದರೆ ನಡೆಸ್ಕೊಂಡು ಹೋಗಿ ನಾವು ಪ್ರತಿ ಗ್ರಾಮದವರು ಕೂಡ ಇನ್ಸ್ಪೈರ್ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಾನು ಇನ್ನೊಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ. ಅಂದರೆ ನಮ್ಮ ಈ ಗ್ರಾಮ ದೇವತೆಯ ಹಬ್ಬದ ಆಚರಣೆಯ ಕಾರ್ಯಕ್ರಮದಲ್ಲಿ ನನಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬೆಂಬಲಿಸಿಕೊಂಡು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಜೊತೆ ಇದ್ದು ಧೈರ್ಯವನ್ನ ತುಂಬಿ, ಆತ್ಮಸ್ಥೈರ್ಯವನ್ನು ತುಂಬಿ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಕಾರಣಕರ್ತರಾದಂಥ ನಮ್ಮ ಗ್ರಾಮದ ಎಲ್ಲ ಬಂಧುಗಳಿಗೂ ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಆಗ್ಬೋದು, ನಮ್ಮ ಪತ್ರಿಕಾ ಮಾಧ್ಯಮದವರು ಆಗಿರ್ಬೋದು, ಮತ್ತು ನಮಗೆ ಸಹಕಾರವನ್ನು ಕಾಲಕ್ಕೆ ಕೊಟ್ಟಂಥ ನಮ್ಮ ಏನು ಇಲಾಖೆಯ ಸಿಬ್ಬಂದಿ ವರ್ಗ, ಇಲಾಖೆ ಅಂತ ಅಂದ್ರೆ ನಮಗೆ ಈ ಮುಜರಾಯಿ ಇಲಾಖೆಯ ಆರೋಗ್ಯ ಇಲಾಖೆ, ಮುಜರಾಯಿ ಇಲಾಖೆ ಜೊತೆಗೆ ನಿನ್ನೆ ಮತ್ತು ಇವತ್ತು ನಮ್ಮ ಪೊಲೀಸ್ ಇಲಾಖೆಯವರ ಸತತವಾದ ಪರಿಶ್ರಮ, ಅದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವತಿಯಿಂದ ನಿನ್ನೆ ಮತ್ತು ಇವತ್ತು ಹೆಚ್ಚಿನ ಸಾರಿಗೆಯನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹಲವಾರು ಜನಗಳ ಸಹಕಾರ ಸಹಮತ ಸಿಕ್ಕಿದೆ. ಜೊತೆಗೆ ನಮ್ಮ ಪಂಚಾಯತಿ ವ್ಯಾಪ್ತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ನೀರಾವರಿ ಇಲಾಖೆಯ ಎಲ್ಲ JJL ಏನು ಕುಡಿಯುವ ನೀರಿನ ಸಂಪರ್ಕ ಇದೆ, ಆ ಎಲ್ಲ ಸೊಸೈಟಿ ಡೈರಿ ಅವರು ಎಲ್ಲರ ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಸಕ್ಸಸ್ ಕಾಣಲಿಕ್ಕೆ ಸಾಧ್ಯವಾಗಿದೆ. ಅವರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಮತ್ತೊಮ್ಮೆ ನಮ್ಮ ಗ್ರಾಮದ ಪರವಾಗಿ ಕೃತಜ್ಞತೆಗಳನ್ನ ತಿಳಿಸೋಕೆ ಇಷ್ಟಪಡ್ತೇನೆ. ಓಕೆ, ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ತೆ. ಇದು ನಮ್ಮ ಊರು. ಏನ್ ಸರ್, ನಮ್ಮ ಊರು ಅನ್ನೋದ್ರಲ್ಲೇ ಒಂದು ಪವರ್ ಇದೆಯಲ್ಲ. ನಿಮ್ ಸ್ವಂತ ಊರ ಸರ್ ಇದು? ಹೌದು. ಯಾವಾಗ್ಲೂ ಮೈಸೂರಲ್ಲೇ ಓಡಾಡೋರು ನೀವು, ಈ ಹಳ್ಳಿ ಬಂದಿದ್ದೀರಿ, ಸ್ವಂತ ಊರು ನಿಮ್ದು? ಇಲ್ಲ, ನನ್ನ ಹೆಸರು YD ರಾಜಣ್ಣ ಅಂತಿದೆ. ಅಂದ್ರೆ ಅಚ್ಚನಹಳ್ಳಿ. ಹೆಸರಲ್ಲೇ ಊರು ಸೇರ್ಸ್ಕೊಂಡಿದ್ದೀವಿ. ಹೌದೌದು, ನನ್ನ ಹೆಸರಲ್ಲೇ ನಮ್ಮ ಊರು. ನೀವು ಸಾಹಿತ್ಯಿಕವಾಗಿ ತುಂಬಾ ಕೆಲಸ ಮಾಡ್ತಿರೋರು, ಮಾಡಿದ್ದವರು, ಈ ಒಂದು ಹಬ್ಬದ ಕುರಿತಾಗಿ ಏನಂತ ಹೇಳ್ತೀರಾ ಸರ್? ನಮ್ಮ ಊರಿನ ಈ ದಂಡಿನ ಮಾರಮ್ಮನ ಹಬ್ಬಕ್ಕೆ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ, ಬಹಳ ದೊಡ್ಡ ಪರಂಪರೆ ಇದೆ. ಬಹುಶಃ ನನ್ನ 5-6 ತಲೆಮಾರುಗಳಿಂದ ಈ ಒಂದು ಉತ್ಸವ ಈ ಗ್ರಾಮದಲ್ಲಿ ನಡೀತಾ ಬರ್ತಿದೆ. ನಾವು ಬಾಲ್ಯದ ದಿನಗಳಿಂದಲೂ ಈ ಒಂದು ಸಂಭ್ರಮವನ್ನ ಕಣ್ತುಂಬಿಕೊಂಡು ಬೆಳೆದಂಥ ಮಕ್ಕಳು ನಾವು, ಈ ಊರಿನ ಮಕ್ಕಳು ನಾವು. ಹಾಗಾಗಿ ಈ ಊರಿಗೆ ಈ ದಂಡಿನ ಮಾರಮ್ಮ ಹಬ್ಬ ಅಂತಂದ್ರೆ ಒಂದು ವಿಶೇಷವಂತ ಸಂಭ್ರಮ, ಮತ್ತೆ ಒಂದು ಜಾತ್ರೆಯ ಉತ್ಸವ, ಸಡಗರ. ಹಳ್ಳಿನಲ್ಲಿ ಏನೋ ಒಂದು ಜನಪದ ಪರಂಪರೆ ಇದೆ, ಅದಕ್ಕೆ ಒಂದು ಜೀವಂತಿಕೆಯಾಗಿ ಈ ಒಂದು ಹಬ್ಬ ನಮ್ಮ ಊರಿನಲ್ಲಿ ನಡೀತಾ ಇದೆ. ಬೀದಿಗಳಲ್ಲೂ ಇಷ್ಟೊಂದು ಜನ ಇದ್ದಾರಲ್ಲ, ಏನ್ ಸರ್ ಎಲ್ಲಿಂದ ಬಂದಿದ್ದಾರೆ ಜನ? ಇವ್ರು ಯಾರು ಇವರು? ಅಲ್ಲ, ಇದು ಈ ಹಿಂದೆ ಪ್ರತಿ ವರ್ಷ ನಡೀತಾ ಇತ್ತು. ಇತ್ತೀಚೆಗೆ ಸ್ವಲ್ಪ 10-12 ವರ್ಷ ನಡೀತಿರೋದ್ರಿಂದ ಬಹುಶಃ ಈ ಊರಿಂದ ಹೊರಗಡೆ ಇರುವಂತ ಎಲ್ಲರೂ ಬಹುಶಃ ಇವತ್ತು ಬೇರೆ ಬೇರೆ ಗ್ರಾಮದಲ್ಲಿರೋ, ನಗರದಲ್ಲಿರೋರು ಕೂಡ ಇವತ್ತು ಈ ಒಂದು ಗ್ರಾಮಕ್ಕೆ ವಾಪಸ್ ಬಂದು ಈ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು, ಮನೆ ದೇವರು ಬಹಳಷ್ಟು ನಮ್ಮ ಸಾವಿರಾರು ಕುಟುಂಬಗಳಿಗೆ ನಮ್ಮ ಊರಿನ ದಂಡಿನ ಮಾರಮ್ಮ ಇರ್ಬೋದು, ಸಿದ್ದೇಶ್ವರ ಇರ್ಬೋದು, ಮನೆ ದೇವರು. ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ದಿಕ್ಕಿನಿಂದ ಸುಮಾರು ಹತ್ತತ್ರ ಒಂದು 50,000 ಜನ ಸೇರುವಂತ. ಅಲ್ಲ ಸರ್, ನಿಮ್ ಊರಲ್ಲಿ ಇರೋದೇ 5,000 ಜನ ಅಂತ, ಆದ್ರೆ 50,000 ಜನ ಬರ್ತಾರೆ ಅಂತ ಹೇಳಿದ್ರು, ನೀವು ಕೂಡ ಅದೇ ಹೇಳ್ತಾ ಇದ್ದೀರಿ. ಹೌದು, 50,000 ಜನ ಬರ್ತಾರೆ ಅಂದ್ರೆ ಇಮ್ಯಾಜಿನೇಷನ್ ಹೇಗಿರುತ್ತೆ? ಇಮ್ಯಾಜಿನೇಷನ್ ಏನಿಲ್ಲ, 5,000 × 100. 5,000 × 100 ಡಿವೈಡ್ ಮಾಡ್ಬಿಡ್ತಾ ಇದ್ರಿ. ಆಮೇಲೆ ನಾವು ಒಂದು ಕೇಳಿದ್ವಿ, ಲಾಸ್ಟ್ ಟೈಮ್ ಹಬ್ಬ ಆಗಿದಾಗ ಈ ರೋಡ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿತ್ತಂತೆ, ಬಸ್ಗಳೆಲ್ಲ ಬೇರೆ ಮಾರ್ಗ ಇಟ್ಕೊಂಡಿತ್ತಂತೆ. ನಾಳಕ್ಕೂ ಅದೇ ರೀತಿ ಆಗ್ಬೋದಾ?
ಖಂಡಿತ ಜಾಸ್ತಿ ಆಗುತ್ತೆ, ಅದಕ್ಕಿಂತ ದ್ವಿಗುಣ ಆಗೋ ಚಾನ್ಸ್ ಇರುತ್ತೆ. ದ್ವಿಗುಣ ಹೌದೌದು. ಸರ್ 50,000 ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ, 1 ಲಕ್ಷ ಆದ್ರೆ ನೋಡೋ ಖುಷಿ ಇದೆ ನಮಗೂ ಕೂಡ. ಬನ್ನಿ, ದಯಮಾಡಿ ನೀವು ಬನ್ನಿ. ಖಂಡಿತ ಖಂಡಿತ ಬರ. ತಮ್ಮ ಹೆಸರು? ಲಕ್ಷ್ಮಿ ಅಂತ. ಈ ಊರಿಗೆ ಸೊಸೆನ ಮಗಳ ನೀವು? ಇಲ್ಲ, ಇವ್ರಿಗೆ ಮಗಳು. ಎಷ್ಟು ಏನ್ ಅನಿಸ್ತಾ ಇದೆ ಹಬ್ಬ ನೋಡಿ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ 14 ವರ್ಷದಿಂದ ಮಾಡಿರ್ಲಿಲ್ಲ, ಇವಾಗ ಮಾಡ್ತಾ ಇದಾರೆ. ನೋಡಕ್ಕೆ ಒಂದ್ ಖುಷಿ, ಸಂಭ್ರಮ, ತುಂಬಾ ಚೆನ್ನಾಗಿದೆ, ಇಷ್ಟ ಆಗ್ತಾ ಇದೆ ಎಲ್ಲ. ಬಂದಿದ್ದೀರಿ, ಏನ್ ಅನಿಸ್ತಾ ಇದೆ ನಿಮ್ಗೆ? ನನ್ಗೆ ಹೊರಗಡೆ ಎಷ್ಟೇ ದೊಡ್ಡ ಮನೆಗೆ, ಎಷ್ಟು ಶ್ರೀಮಂತರ ಮನೆ ಮದ್ವೆ ಆಗಿದ್ರು ಅಪ್ಪನ ಮನೆಗೆ ಬಂದು ಈ ತರ ಹಬ್ಬ ಆಚರಿಸೋದು, ಈಗೆಲ್ಲ ಓಡಾಡೋದು, ಇದೆಲ್ಲ ನೋಡ್ತಾ ಇದ್ದೆ. ಏನ ಹೆಣ್ಮಕ್ಳಿಗೆ ಎಲ್ಲರಿಗೂ ಅಪ್ಪನ ಮನೆ ಅಂದ್ರೆ ಅಷ್ಟೊಂದು ಇಷ್ಟನಾ? ಅಪ್ಪನ ಮನೆ ಅಂದ್ರೆ ಎಲ್ಲಾರ್ಗು ಇಷ್ಟ ನೋಡಿ, ಇರುತ್ತೆ. ಅಪ್ಪನ ಮನೆ ಅಂತ ತಕ್ಷಣ ನಗುನೇ ಬಂದ್ಬಿಡ್ತು ನಿಮ್ಗೆ, ಖುಷಿ ಆಗ್ತಿದ್ಯಾ? ಯಾರಿಗೆ ಆದ್ರೂ ಖುಷಿ ಇರುತ್ತೆ, ತುಂಬಾ ಖುಷಿ ಇರುತ್ತೆ. ಸರ್ ನಮಸ್ತೆ, ತಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು OM ಚಂದ್ರು ಅಂತ. ಇದು ಯಾವ ಊರಿಗೆ, ಏನ್ ಕಾರ್ಯಕ್ರಮ ಸರ್ ಇದು? ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಯಾತಹಳ್ಳಿ ಗ್ರಾಮ ನಮ್ದು. ಇದು ಇಲ್ಲಿ ನಮ್ಮೂರಲ್ಲಿ ಇವತ್ತು ದಂಡಿನ ಮಾರನ ಹಬ್ಬದ ವಿಶೇಷವಾಗಿ ಮೀಸಲು ನೀರು ಅಂತ ತರ್ತೀವಿ, ಹೊಸ ನೀರು ಅಂತ. ಅದಾದ್ಮೇಲೆ ಬಂಡಿ ಓಡಾಡಿಸ್ತಾ ಇದೀವಿ. ಬಂಡಿ ಅಲ್ಲಿ ಸಿದ್ದಪ್ಪನ ದೇವಸ್ಥಾನದಿಂದ ಎಷ್ಟು ಬಂಡಿ ಇದೆ ಸರ್ ಇದು? 4 ಬಂಡಿ. 4 ಬಂಡಿಗಳು? 4 ಬಂಡಿ ಅಂದ್ರೆ 4 ಬಂಡಿ ಅಂದ್ರೆ ಯಾರ್ಯಾರಿಗೆ ಡಿವೈಡ್ ಯಾವ ತರ ಇರುತ್ತೆ? ಇದು 4 ತೆಂಡೆಗಳಿದೆ. ಸಗನಗೊಂಡ ತೆಂಡೆ, ಮರ್ಸಿನಹಟ್ಟಿ ತೆಂಡೆ, ಬಂಡಿ ಮಲೆಯ ರಟ್ಟಿ ತೆಂಡೆ, ಬಸವನಹಳ್ಳಿ ತೆಂಡೆ. ಅದು ಹೇಳಿದ್ನಲ್ಲ, 4 ತೆಂಡೆ ಅಂದ್ರೆ 4 ತೆಂಡೆಗೂ 4 ಬಂಡಿಗಳು. ಅವರು ಅವ್ರವ್ರ ಎತ್ತುಗಳನ್ನ ಕಟ್ಕೊಂಡು ಅವ್ರವ್ರ ಯಾರು ಪ್ರತಿನಿಧಿ ಇರ್ತಾರೆ, ಅವರ ಇದ್ರಲ್ಲಿ ಆ ತೆಂಡಲ್ಲಿ ಯಾರು ಹತ್ತಬೇಕಂತ ಯಜಮಾನರುಗಳು ತೀರ್ಮಾನ ಮಾಡಿರ್ತಾರೆ, ಆ ತೆಂಡೆ ಯಜಮಾನರುಗಳು ಅವ್ರು ಹತ್ತೋದೊಬ್ರು. ಸರ್ ಏನ್ ಸಾವಿರಾರು ಜನ ಸೇರಿ ಏನ್ ವಿಶೇಷ ಅಂತದ್ದು ಇದು? ಬಹಳ ವಿಶೇಷವಾದ ಹಬ್ಬ ಸರ್ ಇದು ನಮ್ಮೂರಲ್ಲಿ. ಬಹಳ 14 ವರ್ಷ ನಂತರ ಮಾಡ್ತಾ ಇದೀವಿ. 14 ವರ್ಷದ ನಂತರ? 14 ವರ್ಷ. ನೀವು ನನ್ನ ಹೆಸರು ಪ್ರೇಮ ಅಂತ. 43 ವರ್ಷ ಆಯ್ತು ನಮ್ಮ ಮದ್ವೆ ಆಗಿ. ಚೆನ್ನಳ್ಳಿ ಮದುವೆ ಆಗಿ? ಚೆನ್ನಳ್ಳಿಗೆ ಮದ್ವೆ ಆಗಿ. ಏನ್ ಖುಷಿ ಅನಿಸಿದೆ ಈ ಹಬ್ಬ ಮತ್ತೆ ಪ್ರಾರಂಭ ಆಗಿರೋದು? ನಮ್ಮ ಊರಲ್ಲಿ ದಂಡಿನ ಮಾರಮ್ಮನ ಹಬ್ಬ ಅಂದ್ರೆ ತುಂಬಾ ಹೆಸರುವಾಸಿ. ಮತ್ತೆ ಅಮ್ಮ ತುಂಬಾ ಒಳ್ಳೇದಾಗಿದೆ ನಮ್ಗೆ. ಏನ್ ಒಳ್ಳೇದಾಗಿದೆ? ಅದೇ ನಮ್ಮ ಮಗನ್ಗೆ 7 ವರ್ಷ ತನಕ ಮಕ್ಳಿರ್ಲಿಲ್ಲ. ನಾವು ಎಲ್ಲ ಅರ್ಕೆ ಎಲ್ಲ ಮಾಡ್ಕೊಂಡಿದ್ದೋ. ಅಂದ್ರೆ ಈ ದೇವ್ರ ಅರ್ಕೆ ಮಾಡ್ಕೊಂಡ್ರು ಒಳ್ಳೇದಾಗುತ್ತೆ. ತುಂಬಾ ಶಕ್ತಿ ದೇವತೆ. ನಮ್ಮೂರ್ ದೇವ್ರು ಅಂದ್ರೆ ನಮ್ಗೆ ದಂಡಿನ ಮಾರಮ್ಮ ಅಂದ್ರೆ ತುಂಬಾ ಹೆಮ್ಮೆ. ಮತ್ತೆ ಅವಳ ಮಹಿಮೆ ತುಂಬಾ ಇದೆ. ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? YN ಶಂಕರೇಗೌಡ ಅಂತೇಳಿ. ಇದು ಯಾಚನಹಳ್ಳಿ ಗ್ರಾಮದಲ್ಲಿ ಇಷ್ಟು ಒಂದು ಆಧ್ಯಾತ್ಮಿಕ ಮತ್ತೆ ಸಾಂಪ್ರದಾಯಿಕವಾಗಿ ಏನೋ ಒಂದು ಮೆರವಣಿಗೆ ನಡೀತೈತಿ, ಏನ್ ಕಾರ್ಯಕ್ರಮ ಸರ್ ಇದು? ಇದು ನಾಡ ಹಬ್ಬ. ಇದರಲ್ಲಿ ವಿಶೇಷ ಏನು ಅಂದ್ರೆ, ಇದು ಪ್ರತಿ ವರ್ಷನೂ ನಮ್ಮ ಹಿಂದಿನ ಜನ ಮಾಡ್ಕೊ ಬರ್ತಾ ಇದ್ರು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಪ್ರತಿ ವರ್ಷನೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಈಗ 14 ವರ್ಷ ಆಗಿದೆ ಈಗ ಹಬ್ಬ ಮಾಡಿ. ಹಾಗಾಗಿ ಎಲ್ಲ ಕೋಮಿನ ಬಂಧು ಬಾಂಧವರು ಈ ಸಾರಿ ಮಾಡಲೇಬೇಕು ಅನ್ನುವ ಒಗ್ಗಟ್ಟಿನ ಮನಸ್ಥಿತಿಯನ್ನು ಹೊಂದೋದ್ರಿಂದ ನಾವು ಈ ಸಾರಿ 14 ವರ್ಷಕ್ಕೆ ಈ ಗ್ರಾಮ ದೇವತೆ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಈ ಹೊಸ ನೀರ್ ತರೋದು ಅಂತ ಹೇಳಿ ಎಲ್ಲಿಂದ ನೀರ್ ತರ್ತಾರೆ? ಇದೇನ್ ಸಂಸ್ಕೃತಿ? ಇದು ಸಿದ್ದನಕಟ್ಟೆ ಅಂತ ಹೇಳಿ ಒಂದು ಐತಿಹಾಸಿಕವಾದ ಸ್ಥಳ. ಅಲ್ಲಿ ಈ ಪ್ರತಿ ವರ್ಷನೂ ಹಬ್ಬ ಮಾಡುವಾಗ ಅಲ್ಲಿಂದ ನಾವು ಹೊಸ ನೀರನ್ನು ತಂದು ಅಲ್ಲಿ ನಾವು ಅಡುಗೆ ಮಾಡುವಂಥದ್ದು ಪ್ರಾರಂಭ ಮಾಡ್ಕೊಂಡು ಆ ವರ್ಷ ಅದು ಕಂಟಿನ್ಯೂಯೇಷನ್ ಆಗುತ್ತೆ. ಇದು ಒಂದು ಪರಂಪರೆ. ಇದು ಅಂದ್ರೆ ಹಬ್ಬಕ್ಕೆ ನೀರು ತಂದು ಆ ನೀರಿಂದ ಪ್ರಾರಂಭ ಮಾಡ್ತೀವಿ. ನಾಳೆ ಬೆಳಿಗ್ಗೆ ಇದು ಏನು ಮಡೆ ಅಂತೇಳಿ ಅದ ದೇವಸ್ಥಾನ ತಗೊಂಡೋಗಿ ಮಡೆ ಅರ್ಪಣೆ ಮಾಡ್ತಾರೆ. ಆ ಮಡೆಗೆ ಈ ನೀರನ್ನ ಬಳಸ್ತಾರೆ? ಈ ನೀರನ್ನೇ ಬಳಸ್ತೇವೆ. ಮಡೆಗೆ ಈ ನೀರು ಬಳಸಿ ಅದನ್ನ ದೇವ್ರಿಗೆ ತಗೊಂಡೋಗಿ ಆಗ ಅಲ್ಲಿ ಅರ್ಪಣೆ ಮಾಡ್ತೇವೆ. ಅದ್ರ ಜೊತೆಲಿ ಬಾಯಿ ಬೀಗ, ಅರಕೆ ಮಾಡ್ಕೊಂಡಿರೋರು ಬಾಯಿಗೆ ಬೀಗ ಆಗುತ್ತೆ. ಮತ್ತೆ ಕೊಂಡ ಅಂತೇಳಿ ಕೊಂಡದ ಕಾರ್ಯಕ್ರಮ ಆಗುತ್ತೆ. ಆಮೇಲೆ ಇಡೀ ರಾತ್ರಿ ಮಾರಮ್ಮನ ಮೆರವಣಿಗೆ ಆಗ್ತದೆ. ಬೆಳಿಗ್ಗೆ 5 ಗಂಟೆಗೆ ಕೊಂಡ ಆಗ್ತದೆ. ಕೊಂಡ ಆದ ನಂತರ ಅಲ್ಲಿಂದ ಮಡೆ ವಾಪಸ್ ಬರ್ತದೆ. ಮತ್ತೆ ಮಧ್ಯಾಹ್ನ ಮಾಮೂಲಿ ಎಲ್ಲ ಅತಿಥಿಗಳು, ನೆಂಟರು ಎಷ್ಟರು ಎಲ್ರಿಗೂ ಊಟದ ಇದು ಇದ್ದೇ ಇರ್ತದೆ, ವ್ಯವಸ್ಥೆ ಇರ್ತದೆ. ಇದು ಎಷ್ಟು ದಿವಸದ ಹಬ್ಬ ಸರ್ ಇದು? 2 ದಿವಸದ ಹಬ್ಬ ಇದು. 2 ದಿವಸದ ಹಬ್ಬ ಅಂದ್ರೆ ಕಳೆದ ಒಂದು 14 ವರ್ಷದಿಂದ ನಿಂತೋಗಿತ್ತು. ಈಗ ಎಲ್ಲರೂ ಒಮ್ಮತದಿಂದ ಹಬ್ಬ ಮಾಡ್ತಾ ಇದ್ದೀವಿ. ಅಂದ್ರೆ ಇದು ನರಸೀಪುರ ತಾಲೂಕಲ್ಲೇ ಯಾಚನಹಳ್ಳಿ ಅನ್ನೋದು ನಿಂತಿರೋ ಬಿಲ್ಡಿಂಗ್ಗೆ ಒಂದು ಪ್ರತೀತಿ ಆಗ್ಬಿಟ್ಟಿದೆ. ಆದ್ರೆ ಈ ಹಬ್ಬನೂ ಕೂಡ ಅದೇ ರೀತಿ ಇಡೀ ಟಿ ನರಸೀಪುರದಲ್ಲೇ ಹೆಸರುವಾಸಿ ಆಗ್ಬಿಟ್ಟಿದೆ. ನಾಳೆ ಜಾಮ್ ಆಗುತ್ತೆ ಅಂತ ಹೇಳಿ ಬೇರೆ ವ್ಯವಸ್ಥೆ ಮಾಡ್ಕೋತಿದ್ದಾರೆ ರೋಡ್ಗೆ ಅಂತ ಕೇಳಿದ್ವಿ. ಅಷ್ಟೊಂದು ಜನ ಸೇರ್ಬೋದ ನಾಳೆ? 40,000 ರಿಂದ 50,000 ಜನ ಅಂದಾಜು ಮಾಡಿದ್ದಾರೆ. 40,000 ರಿಂದ 50,000 ಜನ ನಾಳೆ ಸೇರ್ಬೋದು. ಈ ಊರಲ್ಲಿ ಎಷ್ಟು ಜನ ಇರ್ಬೋದು ಸರ್? ನಮ್ಮೂರು 5,000 ರಿಂದ 6,000 ಜನಸಂಖ್ಯೆ ಇರ್ತಕ್ಕಂಥ 5,000 ಜನಕ್ಕೆ ವಾಸ ಮಾಡೋ ಜಾಗಕ್ಕೆ 50,000 ಜನ ನಿರೀಕ್ಷೆ ಇದೆ. ಅದು 14 ವರ್ಷದಿಂದ ಸಹಜವಾಗಿ ಅದು
ಹೆಚ್ಚು ಕುತೂಹಲ ಮತ್ತೆ ಸಂಪರ್ಕ ಬೆಳಕಂದಿದೆ ಅದು. ಹಾಗಾಗಿ ಸ್ನೇಹಿತರುಗಳು ನೆಂಟರುಗಳು ಜಾಸ್ತಿ ಹೆಚ್ಚು ಸಹಜವಾಗಿ ಹೆಚ್ಚಾಗ್ತಾ ಇದೆ. ಇವತ್ತು ವೆಜ್ ಇರುತ್ತೆ, ನಾಳೆ ನಾನ್ ವೆಜ್. ಇವತ್ತು ವೆಜ್, ನಾಳೆ ನಾನ್ ವೆಜ್ ಊಟ ಇರ್ತದೆ. ನಾನ್ ವೆಜ್ ಊಟ ಅಂದ್ರೆ ಇವತ್ತು ಎಲ್ಲ ಕಡೆ ಮಾರ್ಚ್ ತಿಂಗಳಲ್ಲಿ ಅಂದ್ರೆ ಎಲ್ಲ ಕಡೆ ಹಬ್ಬ ನಡೆಯುತ್ತೆ, ಸಹಜವಾಗಿ ಆಗುತ್ತೆ. ನಾಳೆನೂ ಕೂಡ ಸಾಕಷ್ಟು ಊರುಗಳಲ್ಲಿದೆ. ಆದ್ರೂ ಕೂಡ 5,000 ಜನ ಇರೋ ಊರಿಗೆ 50,000 ಜನ ಬರೋ ನಿರೀಕ್ಷೆ ಇದೆ. ಸ್ವಲ್ಪ ಸಂಪರ್ಕ ಜಾಸ್ತಿ ಇರ್ತಕ್ಕಂಥ, ಭಾವಣಿಕೆ ಇರ್ತಕ್ಕಂಥ ಹಳ್ಳಿ, ವಿಶೇಷವಾಗಿ ಒಂದು ನಾಗರಿಕತೆ ಇರುವಂತಹದ್ದು, ವಿದ್ಯಾವಂತರು ಜಾಸ್ತಿ ಇರ್ತಕ್ಕಂಥದ್ದು, ಸ್ವಲ್ಪ ನೂತನವಾಗಿ ಆಲೋಚನೆಗಳನ್ನ ಇಟ್ಕೊಂಡಿರ್ತಕ್ಕಂಥ ಸಮಾನ ಮನಸ್ಕರ ಯುವಕ ತಂಡಗಳು ಬಹಳ ಇವೆ. ಹಾಗಾಗಿ ಸ್ವಲ್ಪ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಸ್ವಲ್ಪ ಮುಂಚೂಣಿಲಿದೆ. ಸಹಕಾರಿ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರ ಇರ್ಬೋದು, ಪಂಚಾಯಿತಿ ಇರ್ಬೋದು. ಈ ರೀತಿ ಎಲ್ಲ ಸ್ವಲ್ಪ ನ್ಯೂನತೆಗಳ ಇದು ಹಲವಾರು ಕೊರತೆಗಳ ನಡುವೆನೂ ಹೊಸದಾಗಿ ಆವಿಷ್ಕಾರ ಮಾಡುವಂಥ ಪ್ರಯೋಗಗಳನ್ನು ನಮ್ಮ ಹಳ್ಳಿನಲ್ಲಿ ಮಾಡ್ತಾ ಹೋಗ್ತಾ ಇದೆ. ಸರ್, ನೀವು ಈ ಗ್ರಾಮದ ಹಿರಿಕರು ನಾವು ಕೇಳಿದ್ದೀವಿ, ಒಂದು ಸಮಾಜಕ್ಕೆ ಬೇಕಾದಂಥ ಎಲ್ಲ ಥರದ ವ್ಯಕ್ತಿತ್ವಗಳು ಈ ಊರಲ್ಲಿ ಇದ್ದಾರೆ ಅಂತ ಕೇಳಿದ್ವಿ. ಅಲ್ಲಿ ಅಧಿಕಾರಿ ವರ್ಗ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ಎಲ್ಲರೂ ಇದ್ದಾರೆ ಅಂತ ಕೇಳಿದ್ದೀವಿ. ಆ ಥರದ್ದು ನೀವು ಕಂಡಂಗೆ ಸರ್? ಹೌದು, ಇದು ಒಂದು ಹಳ್ಳಿ ಅಂದ್ರೆ ಸರ್ವತೋಮುಖವಾಗಿ ಬೆಳೆದಾಗಲೇ ಹಳ್ಳಿಗೆ ಒಂದು ಶೋಭಾಯಮಾನ. ಹಾಗಾಗಿ ಇಲ್ಲಿ ಒಂದು ದೊಡ್ಡಸ್ತಿಗೆ ಏನು ಅಂತ ಅಂದ್ರೆ, ಇಲ್ಲಿ ಇರ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪರ್ಸನಾಲಿಟೀಸ್ ಏನಂತೀವಿ, ವ್ಯಕ್ತಿತ್ವಗಳು, ಅವರೆಲ್ಲ ನಂಟನ್ನು ಇಟ್ಕೊಂಡಿದ್ದಾರೆ, ಹಳ್ಳಿ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಆಮೇಲೆ ಹಳ್ಳಿಯ ಕಾರ್ಯಕ್ರಮಗಳಲ್ಲಿ ಸಾಂಸ್ಕೃತಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಅಭಿವೃದ್ಧಿ ವಿಚಾರ ಇರ್ಬೋದು, ಈ ಥರ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಯುವಕರುಗಳು ಅಥವಾ ಇನ್ನೊಂದು ಸಂಘ ಸಂಸ್ಥೆಯವರು ಹೋದಾಗ ಅವರಿಗೆ ಸಹಕರಿಸಿ ಉತ್ತೇಜನ ನೀಡ್ತಾರೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಸಂಘ ಸಂಸ್ಥೆಗಳು ಸಹಕರಿಸೋದ್ರಿಂದ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸರ್, ಈ ನಾಳೆ ಬರೋ ಜನಕ್ಕಿಂತ ಹೆಚ್ಚಾಗಿ ಈ ಊರಿಂದ ಹೊರಗಡೆ ಇರುವಂತ ಗ್ರಾಮದವರೇ ಸಾಕಷ್ಟು ಬಹುಪಾಲು ಜನ ಊರಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಎಷ್ಟು ಜನ ಬಂದಿರ್ಬೋದು ಸರ್ ಊರಿಗೆ ಇವತ್ತು? ಈಗಾಗಲೇ ಹೆಣ್ಮಕ್ಳು ಈಗ 2-3 ತಲೆಮಾರು ಹಳ್ಳಿಯಂದರು, 2-3 ತಲೆಮಾರಿನ ಹೆಣ್ಮಕ್ಳುಗಳು ಬಂದಿದ್ದಾರೆ. ಇದೊಂಥರ ಮೌಲ್ಯವರ್ಧಕ ಮತ್ತೆ ಸಮಾಜದ ಸಂವರ್ಧನೆ ಮಾಡ್ಕೊಳ್ಳುವಂಥದ್ದು, ಮತ್ತೆ ಸಾಮಾಜಿಕವಾಗಿ ಬಾಂಧವ್ಯನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಇಂಥ ಹಬ್ಬ ದಿನಗಳು ಆ ಹಳ್ಳಿಲಿ ಆಗ್ಬೇಕು. ಪ್ರತಿ ಹಳ್ಳಿಲೂ ಈ ಥರದ್ದು ಆಗ್ಬೇಕು ಅನ್ನೋದು ನಮ್ಮ ಅಭಿಲಾಷೆ. ಪ್ರತಿ ಹಳ್ಳಿ, ಸುತ್ತಮುತ್ತ ಹಳ್ಳಿಲಿ ಆದ್ರೂ ಕೂಡ ನರಸೀಪುರ ತಾಲೂಕಲ್ಲಿ ಬನ್ನೂರು ಹೋಬಳಿ ಈ ಊರೇ ಒಂದು ರೀತಿ ಪ್ರಸಿದ್ಧಿ. ಎಲ್ಲ ಬಸ್ಗಳಲ್ಲಾಗಿರ್ಬೋದು, ಎಲ್ಲ ಕಡೆ ತುಂಬಾ ಜನ ಮಾತಾಡ್ತಾರೆ. ಆಚನಹಳ್ಳಿ ಅನ್ನೋ ಗ್ರಾಮದಲ್ಲಿ ಗ್ರ್ಯಾಂಡ್ ಆಗಿ ಹಬ್ಬ ನಡೀತಿದೆ ಅಂತ ಹೇಳಿ. ನೀವು ಹಿರಿಕರು ಚಿಕ್ಕ ವಯಸ್ಸಿಂದ ನೋಡಿದಿರಿ. ನೀವು ಆಗಿನ ಹಬ್ಬಕ್ಕೂ ಈಗಿನ ಹಬ್ಬಕ್ಕೂ ಏನಾದ್ರು ಬದಲಾವಣೆ? ಸ್ವಲ್ಪ ಪ್ರಜ್ಞಾವಂತರು ಹೆಚ್ಚಿಗೆ ಇರೋದ್ರಿಂದ ಸ್ವಲ್ಪ ನೂತನವಾಗಿ ಆಲೋಚನೆ ಮಾಡ್ತಾರೆ. ಹೌದು, ಸ್ವಲ್ಪ ವೈಜ್ಞಾನಿಕವಾಗಿ ಚಿಂತನೆಗಳನ್ನು ಮಾಡ್ತಾರೆ. ಆಮೇಲೆ ಸಾಮರಸ್ಯದ ಬದುಕನ್ನು ಇಷ್ಟಪಡ್ತಾರೆ. ಹಾಗಾಗಿ ಹೊಸ ಆಲೋಚನೆಗಳು, ಯೋಜನೆಗಳು ಮತ್ತು ಅಭಿವೃದ್ಧಿಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಈ ಊರು ಸ್ವಲ್ಪ ಹೆಚ್ಚು ಪ್ರಚಾರಕ್ಕೆ ಬಂದಿದೆ ಅಂತೇಳಿ ನನ್ನ ಭಾವನೆ. ಸರ್, ತಮಗೆ ಎಷ್ಟು ಖುಷಿ ಆಗ್ತಿದೆ ದೂರದಲ್ಲಿ ನಿಂತು ಹಿರಿಕರಾಗಿ ನಿಮ್ಮ ಸಮಾನ ಮನಸ್ಕರೆಲ್ಲ ಜೊತೆ ನಿಂತು ನೋಡ್ತಾ ಇದ್ರಿ ಸಂಭ್ರಮವನ್ನು? ಆ ಸಂಭ್ರಮ ನೋಡಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಇವತ್ತು? ಹೌದು, ಈಗ ಬಾಯಿಗೆ ಊಟ ಬೇಕು, ಕಣ್ಣಿಗೆ ನೋಟ ಬೇಕು. ಹಾಗಾದಾಗ ಮಾತ್ರ ಅದಕ್ಕೆ ಮನಸ್ಸಿಗೆ ಒಂದು ರೀತಿ ತೃಪ್ತಿ. ಹಾಗಾಗಿ ಆ ಹಿತ ನಮಗೆ ಭಾಳ ಮನಸ್ಸಿಗೆ ಮುದ ಕೊಡ್ತದೆ. ಸರ್, ಆಮೇಲೆ ಇನ್ನೊಂದು ಕೊನೆಯದಾಗಿ ಪ್ರಶ್ನೆ ಏನಂತಂದ್ರೆ, ಇಷ್ಟು ವರ್ಷಗಳಲ್ಲಿ ನಾವು ನೋಡಿಲ್ಲ, ಯಾವ ಊರುಗಳಲ್ಲಿ ನೋಡಿಲ್ಲ, ಮನೆಗೂ ಪೆಂಡಲ್ ಹಾಕೋರು. ಎಷ್ಟು ಪೆಂಡಲ್ ಬಂದಿರ್ಬೋದು ನಿಮ್ಮ ಊರಿಗೆ? ಅದು ಇದು ಆತಿಥ್ಯ ಇದೆಯಲ್ಲ, ನಾಳೆ ಆತಿಥ್ಯ ಇವತ್ತೇ ರೆಡಿ. ಆತಿಥ್ಯ ಇದೆಯಲ್ಲ, ಅದು ಏನಾಗಿದೆ, ಭಾವಣಿಕೆ ಅನ್ನೋದು ಸಹಜವಾಗಿ ನಮ್ಮ ರಕ್ತಗತವಾಗಿ ಬಂದಿರ್ತಕ್ಕಂಥ. ಹೌದು ಸರ್, ಹೌದು. ಹಾಗಾಗಿ ಸ್ವಲ್ಪ ನವ್ಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ. ಊರಿಗೊಂದು ಪೆಂಡಲ್ ಇರ್ತಿತ್ತು, ಮನೆಗೂ ಪೆಂಡಲ್ ಹಾಕಿ. ಹೌದೌದು. ಈಗ ಮನುಷ್ಯನ ಈ ವೈಯಕ್ತಿಕವಾಗಿ ಮತ್ತೆ ಕೌಟುಂಬಿಕವಾಗಿ ಅಭಿವೃದ್ಧಿಗಳಾಗಿವೆಯಲ್ಲ, ಅಭಿವೃದ್ಧಿ ಆದ್ರಿಂದ ಅದು ಸಮಾಜದಿಂದ ಪಡ್ಕೊಂಡಿದ್ದೀವಿ, ಸಮಾಜಕ್ಕೆ ಕೊಡಬೇಕು ಅನ್ನೋ ಆಲೋಚನೆ ಅಷ್ಟೇ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಅಮ್ಮ, ಯಾವ ಊರವ್ರು ನೀವು? ನಾವು ಇದೇ ಊರವ್ರು. ಇದೇ ಊರವ್ರ? ಹೆಣ್ಮಗಳು. ಈ ಊರು ಹೆಣ್ಮಕ್ಳು ಯಾವ ಮದ್ವೆ ಆಗಿರೋದು? ದೊಡ್ಡ ಮುಲ್ಗೂಡು ಅಂತ ಪಕ್ಕದಲ್ಲಿ 5 ಕಿಲೋಮೀಟರ್ ಆಗಿವ್ ಸರ್. ಎಷ್ಟು ವರ್ಷ ಆಗಿತ್ತು ನಿಮ್ ಮದ್ವೆ ಆಗಿ? ನಮ್ಮ ಮದುವೆಯಾಗಿ 60 ವರ್ಷ ಆಯ್ತು. 60 ವರ್ಷ? 60 ವರ್ಷ ಅಂದ್ರೆ ಸುಮಾರು ಹಬ್ಬಗಳು ನೋಡಿರ್ತೀರಲ್ವಾ? ಈಗ ನಿಂತೋಗಿತ್ತು 14 ವರ್ಷದಿಂದ, ಈಗ ಶುರುವಾಗಿರೋದ್ರಿಂದ ಎಷ್ಟು ಖುಷಿ ಆಗ್ತಿದೆ? ಏನ್ ಅನ್ನಿಸ್ತಾ ಇದೆ? ನಮ್ಮ ಅಪ್ಪನ ಮನೆ ಹಬ್ಬ ಅಂತ ಪ್ರೀತಿ, ವಿಶ್ವಾಸ, ಪ್ರೀತಿ ಸಾಲದಕ್ಕೆ ಅದಕ್ಕೆ ಬಿದ್ದು ಎದ್ದು ಬಂದಿವಿ. ಆಗದೆ ಹೋದ್ರು ಬಂದಿವಿ. ಆಗದೆ ಇದ್ರು ಬಂದಿದ್ದೀರಾ? ಏನ್ ಅಂತ ಒಂದು ಪ್ರೀತಿ ತವ್ರ ಮನೆ? ನಮ್ಮ ಮನೆ ಅಪ್ಪನ ಮನೆ ಹಬ್ಬ ನಾವಿದ್ದವ ಸಾತೋದವ, ಅಷ್ಟೊತ್ತಿಗೆ ಹೋಗಿ ಮಾಡ್ಬೇಕು.
ಅಂದ್ಬಿಟ್ಟು ಅಲ್ಲಿಂದ ಈಗ ಆಗುದಿಲ್ಲ ಹೋಗಕ್ಕೆ ಅಂದ್ರು. ಹಂಗ ತಳ್ಳಾಡ್ಕೊಂಡು ಬಂದಿವಿ. ಅಂದ್ರೆ ನಿಮ್ ಕೈ ಬರಕಾಗದೇ ಇದ್ರು ಬಂದಿದ್ದೀರಾ? ಬಂದಿವಿ. ಆ ದೇವ್ರ ಮೇಲೆ ಅಷ್ಟೊಂದು ಭಕ್ತಿ ಪ್ರೀತಿನಾ? ಪ್ರೀತಿ. ಇವಳು ದಂಡನ ಮಾರಮ್ಮ ಅಂದ್ರೆ ದಂಡ್ಗೆ ಹೋಗಿ ಬಂದು ಇಲ್ಲಿ ತೋಪು ನೆಲೆಯಾಗಿದ್ದ ಜಾಗ ಇದು. ಈ ಜಾಗ ಅಲ್ಲಿಗ್ ಬಂದು ಇಲ್ಲಿ ನೆಲ್ಗೊಂಡದ್ರಂತೆ. ಹಾ ಹಾ. ನೆಲ್ಗಂಡ್ ಹೋಗ್ಬೇಕಾದ್ರೆ ಒಂದು ಗುಂಟ ಬರ್ದ ಹೋಯ್ತಂತೆ. ಎಲ್ಲಾ ಗುಂಟು ಬಂದ್ವಂತೆ ಒಂದು ಗುಂಟ. ಆ ಗುಂಟನ ಆನೆ ಕೈಲಿ ಎಳಿಸಿದ್ರಂತೆ. ಆನೆ ಕೈಲಿ ಎಳಿಸಿದ್ರಂತೆ. ಅಲ್ಲಿ ಬಂದು ಪ್ರಾಣಿಗಳ ಕೈಲೆಲ್ಲ ಎಳಿಸಿದ್ರಂತೆ. ಹಂಗೂ ಆ ಗುಂಟ ಬರ್ಲಿಲ್ಲ. ಒಂದೇ ಒಂದ್ ಗುಂಟ ಇಲ್ಲೇ ಉಳ್ಕೊಬಿಟ್ಟಿತ್ತು. ಇಲ್ಲೇ ಉಳ್ಕತ್ತು. ಒಬ್ಬಮ್ಮ ಉಳ್ಕಂದ ದಂಡಲ್ ಮಾರಮ್ಮ ಇಲ್ಲ ಉಳ್ಕಂದ ದಂಡಿನ ಬಂದು ಓ ಆ ಗುಂಟ ಕೀಳಕಾಗದಕ್ಕೆ ಇಲ್ಲೇ ಉಳ್ಕೊಂಡು ದಂಡಮ್ಮ ಇಲ್ಲೇ ಉಳ್ಕಂದ. ಆಮೇಲೆ 6 ತಿಂಗಳು ಬಿಟ್ಟಗ ಬರೋತ್ಗ ಒಡ್ದು ಮೂಡಿ ಅದು ಹೂವಾಗಿ ಅರಳಿ ಮರವಾಗಿ ನಿಂತಿತ್ತಂತೆ ಇಲ್ಲಿ. ಇಲ್ಲಿ ಓ ಇದು ಪ್ರತೀತಿ. ಅದಕ್ಕೆ ಈ ಅಮ್ಮನ ದಂಡಲ್ ಮಾರಮ್ಮ ಅಂತ ಹೆಸರು ಇಟ್ರು. ಈಗ ಯಾವ ಗೋರ್ಕನು ಹೊಸಿ ಒಳ್ಳೇದಾಯ್ತಿತ್ತು ಮಾಡ್ತಿದ್ರು. ಅವ್ರಿಗೆ ಏನಾದ್ರು ಅರ್ಕೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಒಳ್ಳೇದು ಆಯ್ತಾ ಅರ್ಕೆ ತೀರ್ಸ್ಲೇಬೇಕು. ಅರ್ಕೆನ ತೀರ್ಸ್ಬೇಕು. ನೀವ್ ಆತರ ನಿಮ್ಗೆ ಯಾರ್ದಾರು ಆಗಿರೋದು ಅಥವಾ ನಿಮ್ಗೆ ಏನಾರು ಆಗಿರೋದು ಗೊತ್ತಿದ್ಯಾ? ಯಾವ್ದಾರು ಒಳ್ಳೆ ಅದೇ ನಮ್ಗೆ ನನ್ಗ ಮಂಗ ಇರ್ಲಿಲ್ಲ. ಮಂಗನ ಮಂಗ ಸೊಸೆಗೆ ಆವಾಗ ಬಂದ್ ಅರ್ಸ್ಕೊಂಡ್ ಇಲ್ಲಿ ನಾನು ಬಾಯಿ ಬೇಗ ಚುಚ್ಚಿಸ್ಕತೀನಿ ಅಂತೇಳಿ ಆಗ ಮಾಡಿದ್ಮೇಲೆ ಒಂದ್ ಗಂಡ್ ಮಗು ಆಯ್ತು. ಮಕ್ಳಾಗಿರ್ಲಿಲ್ಲ. ಆಮೇಲೆ ನೀವು ಅರ್ಕೆ ಮಾಡ್ಕೊಂಡ್ಮೇಲೆ ಆಯ್ತಾ? ನಮ್ಮ ಸೊಸೆಗೆ ನಮ್ಮ ಮನೇಲಿ ಬಾಯಿ ಬೇಗ ಇರ್ತೀನಿ ಅಂತ ಅರ್ಸ್ಕೊಂಡು ಆದ ಪರವಾಗಿಲ್ಲ. ಅಂದ್ರೆ ನೀವು ಅದಕ್ಕೆ ಎಷ್ಟೇ ಇದು ಕಷ್ಟ ಆದ್ರೂ ಬಂದಿದ್ದೀರಾ? ನೀವ್ ಒಬ್ರೇ ಬಂದಿದ್ದೀರಾ? ಮಕ್ಕಳು ಮೊಮ್ಮಕ್ಕಳು ಕರ್ಕ ಬಂದಿದ್ದೀರಾ? ಅಪ್ಪನ ಮನೆ ಇದಲ್ವಾ, ಮಕ್ಕಳು ಅಲ್ಲ ನಿಮ್ ಸೊಸೆ ಅಕ್ಕನ ಮಕ್ಕಳು ಎಲ್ಲ ನಮ್ ಸಂಬಂಧ ಅಲ್ಲ. ಅಣ್ಣ ನಮಸ್ತೆ. ನೀವು ಇದೇ ಊರವರಾ? ಏನ್ 6 ದಿನ ಹೆಣ್ಮಕ್ಳಿಗಿಂತ ನೀವೇ ಚೆನ್ನಾಗಿ ಇಟ್ಕೊಬಿಟ್ಟಿದ್ದೀರಿ. ಹೆಣ್ಮಕ್ಳಿಗೆ ವಿಶೇಷ ಇದು ಈ ಹಬ್ಬ. ಸೊಸರು ಹೆಣ್ಮಕ್ಳಿಗೆ ಮಾತ್ರ ವಿಶೇಷ. ಹೆಣ್ಮಕ್ಳಿಗೆ ಏನಿಲ್ಲ ಇದು. ಗಂಡ್ಮಕ್ಳಿಗಿಲ್ಲ. ಗಂಡ್ಮಕ್ಳಿಲ್ಲ ಅಂದ್ರೆ ಹೆಣ್ಮಕ್ಳು ಹೆಂಗ್ ಮಾಡಕ್ಕಾಗತ್ತೆ? ಆದ್ರೂ ಈ ಅಮ್ಮ ಒಲಿದ್ ಯಾರಿಗೆ ಅಂತ ಅಂದ್ರೆ ಹೆಣ್ಮಕ್ಳಿಗೆ. ನಮಸ್ತೆ. ನೀವು ಯಾವ ಊರವರು? ನಾವು ಇದೇ ಊರವರು. ಯಶನಹಳ್ಳಿ ಹೆಣ್ಮಕ್ಳು ಯಾವ ಊರು ಮದುವೆ ಆಗಿರೋದು? ಬಲ್ಲೇನಹಳ್ಳಿ, ಶ್ರೀರಂಗಪಟ್ಟಣದ ಬಲ್ಲೇನಹಳ್ಳಿ ಆಗಿರೋದು. ಈ ದೇವ್ರ ಮೇಲೆ ಏನ್ ಪ್ರೀತಿ ಅಕ್ಕ? ನಮಗೆ ತುಂಬಾ ತವರ ಮನೆ ದೇವರು ತುಂಬಾ ಇಷ್ಟ. ಆ ತಾಯಿ ನನಗೆ ಯಾವಾಗ್ಲೂ ಕಷ್ಟ ಅಂತ ನೆನ್ಸ್ಕೊಂಡಾಗೆಲ್ಲ ಕನ್ಸಲ್ಲೇ ಬಂದು ಆಶೀರ್ವಾದ ಮಾಡ್ತಾಳೆ ನಮ್ಗೆ. ದೇವ್ರು ನಿಮ್ಗೆ ಕನ್ಸಲ್ಲಿ ಬರ್ತಾಳೆ ದಂಡಮ್ಮ? ಯಾವ ರೂಪದಲ್ಲಾರು ಬರ್ತಾಳೆ. ನಿಮಗೆ ಬಂದಿದ್ದಾರೆ ಆತರ? ಬಂದಿದ್ದಾರೆ. ಬಂದು ನಿಮ್ಗೆ ಏನಾದ್ರು ಒಳ್ಳೇದಾಗಿದ್ಯಾ? ಆಗಿದೆ. ಆಮೇಲೆ ನಿನ್ನೆಯಿಂದ ನೀವು ಹಬ್ಬ ನೋಡಿದ್ರಿ ಎಲ್ಲ ಏನು ಯಾವ್ದು ಇಷ್ಟ ಆಯ್ತು ನಿಮ್ಗೆ? ನನಗೆ ಈ ಮೀಸಲು ನೀರ್ ತರೋದು ನಮ್ಮ ಇಡೀ ಸುತ್ತತ್ತಲ್ಲಿ ಯಾವ ಊರಲ್ಲೂ ಈ ತರ ಒಗ್ಗಟ್ಟಾಗಿ ಒಂದೇ ಇದ್ರಲ್ಲಿ ಯಾರು ಮಾಡಿಲ್ಲ, ಬರಲ್ಲ ಈ ತರ ನಾವು ನೋಡೇ ಇಲ್ಲ. ಅಂದ್ರೆ ನಿಮ್ಗೆ ತುಂಬಾ ಖುಷಿ ಆಗೋಯ್ತು ಹಂಗಾದ್ರೆ? ತುಂಬಾನೇ ಖುಷಿ ಇದೆ. ಅಷ್ಟು ಸಾವಿರಾರು ಜನ ಸೇರಿ ನಿಮಗೆ? ಸಾವಿರಾರು ಜನ ಸೇರಿ ತುಂಬಾ ಖುಷಿ. ನಾನು ಇರೋ ತನಕನು ನಮ್ಮ ಅಮ್ಮನ ಸೇವೆ ಹೀಗೆ ಮಾಡ್ಬೇಕು ಅಂತ ನಮ್ಗೆ ಆಸೆ.